ಸಿದ್ಧಾರ್ಥ್, ಈ ಸ್ವಪ್ನ ಭೂಮಿನ ಬಿಟ್ಟು ಹೋಗಿ ಯಾವ ಕಡೆ ನಿನ್ನ ಈ ಪಯಣ? ನನಗೆ ಗೊತ್ತಿಲ್ಲ. ಯಾವುದು ಬೆಳಕನ್ನ ಹುಡುಕಿ ನೀನು ನನಗೋಸ್ಕರ ಕಾಯಬೇಡ. ಋಣ ಇದ್ರೆ ನಾವು ಮತ್ತೆ ಸೇರೋಣ. ಹೋಗಿ ಬರ್ತೀನಿ, ಆಯ್ತಾ? ಸಾರಿ, ಅವಳನ್ನ ಬಿಟ್ಟು ನಾನು ಅಲ್ಲಿಂದ ಹೊರಟೆ. ಆಗೋದಿಲ್ಲ. ನಿಜವಾಗ್ಲೂ ಇದು ಬದುಕಿನಿಂದ ಓಡೋಗ್ತಿರೋದಲ್ಲ ಮೈ ಡಿಯರ್ ಸನ್. 12ರಿಂದ 30 ವರ್ಷದವರೆಗೆ ನಿಮ್ಮ ಜೀವನ ಅಜ್ಞಾತವಾಗಿತ್ತಲ್ಲ. ನಿನ್ಗೆ ಬೇಕಾಗಿರೋ ಉತ್ತರಗಳು ನನ್ ಬಳಿ ಇವೆ, ಆದ್ರೆ ಅದಕ್ಕಿರೋ ಪ್ರಶ್ನೆಗಳೆಲ್ಲ ನೀನ್ ಕೇಳ್ತಿರೋದು. ಮೊದಲು ಹುಡುಕು ನಿನ್ನ ಈ ಪಯಣ ಸರ್ವನಾಶದ ಕಡೆಗೆ. ಯು ಟು ಜೀಸಸ್. ಒಂದು ಕನ್ನಡಿ ಬಿದ್ದು ಒಡೆದ್ರೆ ಅದರಿಂದ 1000 ಕನ್ನಡಿಗಳು ಹುಟ್ಟುತ್ತವೆ. ಒಂದು ಕನಸು ಬಿದ್ದು ಒಡೆದ್ರೆ ಅದರಿಂದ 1000 ಆಸೆಗಳು ಸತ್ತೋಗುತ್ತವೆ. ಸೀನ್ ನೋಡಿ, ಈ ಸೀನ್ ನೋಡಿ. ಒಂದು ಕನ್ನಡಿ ಒಡೆದ್ರೆ ಅದರಿಂದ 1000 ಕನ್ನಡಿಗಳು ಹುಟ್ಟುತ್ತೆ. ಒಂದು ಕನಸು ಬಿದ್ದು ಹೊಡೆದ್ರೆ ಅದರಿಂದ 1000 ಆಸೆಗಳು ಸತ್ತೋಗುತ್ತೆ. ಹೆಂಗಿದೆ? ನಿನ್ ಬಗ್ಗೆ ಯೋಚನೆ ಮಾಡಿ ನಿನ್ನ ಅಪ್ಪ ಅಮ್ಮ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ನಿಮ್ಗೆ 30 ವರ್ಷ ಆಯ್ತಲ್ವಾ? ಒಂದ್ ಸಂಸಾರ ಅನ್ನೋದು ಬೇಡವಾ? ಒಬ್ಬ ನಿರ್ದೇಶಕನ ಸುವರ್ಣ ಕಾಲ ಯಾವಾಗಂತ ಗೊತ್ತಾ ನಿಮ್ಗೆ? ಸ್ಟೀವನ್ ಸ್ಪಿಲ್ಬರ್ಗ್, ಸತ್ಯಜಿತ್ ರೇ, ಅಡೂರ್ ಗೋಪಾಲ್ ಕೃಷ್ಣ ಇವರೆಲ್ಲರ ಮಹತ್ತರ ಸೃಷ್ಟಿಗಳಾಗಿದ್ದು 30 ವರ್ಷದ ನಂತರ. ಆದ್ರೆ ಅವ್ರಿಗೆ 30 ವರ್ಷದಲ್ಲಿ ಮದ್ವೆ ಆಗಿತ್ತಲ್ವಾ? ನಮ್ಮಪ್ಪನೂ 30 ವರ್ಷಕ್ಕೆ ಮದ್ವೆ ಆಗಿದ್ರು. ಅದರಿಂದ ಏನಾಯ್ತು? ಅದರಿಂದಾಗಿನೇ ಇವನ್ ಹುಟ್ಟಿದ್ದು. ಅದನ್ನ ಹೇಳಿ ಡಾಕ್ಟ್ರೆ. ನೀನ್ ಇನ್ನೂ ಹೋಗಿಲ್ವಾ? ಅಯ್ಯೋ ಫಿಲಿಪ್ಸ್, ಕಾರಲ್ಲಿ ಕೂತಿರೋ ಅಂತ ಹೇಳಿದ್ನಲ್ವ ನಿನ್ಗೆ. ಈ ಕೌನ್ಸಿಲಿಂಗ್ ಮುಗಿಬೇಕು ತಾನೇ? ಕೌನ್ಸಿಲಿಂಗಾ? ಇವನಿಗೆಲ್ಲಾದ್ರೂ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಆ ಕರೆಂಟ್ ವೇಸ್ಟ್ ಆಗುತ್ತೆ. ಅಯ್ಯೋ ಬಿಡು ಫಿಲಿಪ್ಸ್, ಎಲ್ಲಕ್ಕೂ ಒಂದು ರೀತಿ ಇರುತ್ತೆ. ಏನ್ರಿ, ನೀವಿನ್ನು ಮೆಡಿಸಿನ್ಸ್ ತಗೊಂಡಿಲ್ವಾ? ತಗೊಂಡೆ. ನಿನ್ನ ಹತ್ರ ನಾನು 100 ಸಲ ಹೇಳಿದ್ದೀನಿ, ಇಲ್ಲಿ ಪೇಷಂಟ್ಸ್ ಇರುವಾಗ ಕಿರಿಕಿರಿ ಮಾಡಬೇಡ ಅಂತ. ಮೊದಲು ನೀವು ತಗೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಕೊಡಿ. ಭಯ ಪಡಬೇಡ, ಸೈಕ್ಯಾಟ್ರಿ ಇಲ್ಲಿ ಇದು ತುಂಬಾ ಕಾಮನ್. ಹಾ, ನಾವ್ ಮೀಟ್ ಆಗಿ ತುಂಬಾ ದಿನ ಆಯ್ತಲ್ವಾ? ಇನ್ನೊಂದ್ ಕೊಡ್ಲಾ? ಅಯ್ಯೋ ಬೇಡ ಫಿಲಿಪ್ಸ್, ಲೇ ಆದ್ರೂ ಬೇಡ. ನೀನ್ ಮುಂಚೆ ಕೊಟ್ಟಿರೋದೇ ಇಲ್ಲಿ ಇದೆ. ಅಲ್ಲ, ಹಳೇದಾದಷ್ಟು ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ಈ ವೈನ್ಗಳ ತರ. ಬೇಡ ಫಿಲಿಪ್ಸ್. ಬೇಡ ಅಂದ್ರೆ ಬೇಡ. ಮತ್ತೆ ಡೇವಿಡ್, ಗುರಿನ ನೀನ್ ಹುಡುಕ್ಬಾರ್ದು, ಗುರಿ ನಿನ್ನ ಹುಡುಕ್ಬೇಕು. ಡೋಂಟ್ ಸೆಟ್ ಅ ಡೆಸ್ಟಿನೇಷನ್, ಲೆಟ್ ದ ಡೆಸ್ಟಿನೇಷನ್ ಫೈಂಡ್ ಯು.
ಏನಿದು? Papa said to give it the psychiatrist bill. ನಾನು ಹೇಳಿದ್ದೆ ತಾನೇ ಹೋಗಲ್ಲ ಅಂತ. I don't know. $98? ಈ ಬಿಲ್ ನನ್ನ ಮಾತ್ರನಾ ಅಪ್ಪಂದು ಸೇರಿನಾ? ಯಾರು ಟ್ರೀಟ್ಮೆಂಟ್ ತಗೊಂಡ್ರೋ ಅವರೇ ಪೇ ಮಾಡಬೇಕು. ಲೋ, ಇನ್ನಾದ್ರೂ ನಿನ್ ಬಿಲ್ಗಳನ್ನ ನೀನೇ ಕಟ್ಟಕ್ ಶುರು ಮಾಡು. ನಿಧಾನ. ಏನಾಯ್ತೋ? ನಾವೆಲ್ಲ ನಿಂಗ್ಯಾರು? ಏನಂತ ಸರಿ ಹೇಳು. ನಾನ್ ನಿನ್ಗೇನಾಗ್ಬೇಕು? ಏನಾದ್ರೂ ಸಮಸ್ಯೆ ಬಂದ್ರೆ ಮೊದಲು ಬೆಸ್ಟ್ ಫ್ರೆಂಡ್ಗೆ ಹೇಳೋದಲ್ವೇ, ಡಾಕ್ಟರ್ ಬಳಿ ಅಲ್ಲ. ನೀನ್ ಯಾಕೆ ಡಾಕ್ಟರ್ ಹತ್ರ ಹೋಗಿದ್ದು? ನಿಂಗೆ ತಲೆ ಕೆಟ್ಟಿದ್ಯಾ? ಐ ಮೀನ್ ಮೆಂಟಲ್? ನಿಂಗೆ ಯಾರು ಹೇಳಿದ್ರು? ಇನ್ಯಾರು ಹೇಳ್ತಾರೆ? ಆ ಡಾಕ್ಟರ್ ಲೌಡ್ ಸ್ಪೀಕರ್ ಅಂತ ನಿನ್ಗೆ ಗೊತ್ತಿಲ್ವಾ? ನೀನ್ ಯಾರಿಗಾದ್ರೂ ಹೇಳಿದ್ಯಾ? ಯಾರತ್ರ ಹೇಳಿ? ಗೊತ್ತಿಲ್ದಿರೋರು ಇದ್ರೆ ತಾನೇ ಹೇಳೋದು. ಲೋ, ಇವರು ಹೋಗ್ತಿದ್ದಾರೆ. ನಮ್ಮ ಏರಿಯಾದಲ್ಲಿರೋ ಕೊನೆ ಫಾರಿನರ್. ಅದು ಹಂಗೇನೆ. ಕನ್ನಡದವರೆಲ್ಲ ಈ ಕಡೆ ಬಂದ್ರೆ ಅವ್ರಿಗಿನ್ನು ಜಾಗ ಎಲ್ಲಿದೆ? ಸ್ವಲ್ಪ ನಿಧಾನಕ್ಕೆ. ಏನೋ ಇದು? ಸುಮ್ಮನೆ ಬಾರು. ಯಾವತ್ತು ಯಾವತ್ತು ಇದೆ. ಛೇ, ಏನಿವೊಂದು. ಈ ಕಾರನ್ನು ತಗೊಂಡೋಗಿ ಗುಜ್ಜಿಗೆ ಹಾಕೋ ಸಮಯ. ರೇಖಾ, ವಿಷಯ ಗೊತ್ತಾಯ್ತೆ ನಿಂಗೆ? ನಿನ್ನ ಇವನ್ನ ಅಪ್ಪ ಒತ್ತಾಯಪಡಿಸಿ ಲೀವ್ ಹಾಕ್ಸಿದ್ ಯಾಕೆ ಗೊತ್ತಾ? ಆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಕ್ಕೆ. ಈಗೇನು ಸಮಸ್ಯೆ ಇಲ್ಲ, ನಾರ್ಮಲ್. ಇದನ್ನ ಆಫೀಸ್ಗೆ ಹೋಗಿ ಅನೌನ್ಸ್ ಮಾಡ್ಬೇಡ, ಆಯ್ತಾ? ಓಹೋ, ನಂಗೇನಾ? ಸಂಜೀವ್ ಪದೇ ಕಾರ್ ತಗೊಂಡ? ಓ, ಅದು ಬರೀ ಯೂಸ್ ಕಾರ್ ಅಷ್ಟೇ. ಏ, ಹೊಸದೇ. ಮೆಡಿಕಲ್ ಪಾಸ್ ಆದ್ರೆ ಹೊಸ ಕಾರ್ ತಗೋತೀನಿ ಅಂತ ಹೇಳಿದ್ನಲ್ಲ, ಆ ಕಲರ್ ನಾನೇ ಸೆಲೆಕ್ಟ್ ಮಾಡಿದ್ದು. ಹೆಂಗಿದೆ? ಎಲ್ರೂ ಹೊಸ ಕಾರ್ ತಗೋತಿದ್ದಾರೆ. ಹೇ, ಮಾರ್ನಿಂಗ್. ಹಾಯ್. ಹಾಯ್ ರೇಖಾ, ನಿಮ್ ತಾತನ್ ಮೆಡಿಸಿನ್ಸ್ ಕೊಟ್ಟಿದ್ದೆ, ಸಿಕ್ತಲ್ವಾ? ಇವನು ಗೈನಕಾಲಜಿಸ್ಟ್ ಅಲ್ವಾ? ಡಿ ಪಿ, ರೈಡ್ ಏನಾದ್ರೂ ಬೇಕಾ? ನನ್ ಕಾರ್ ಕಂಡೀಷನ್ ಚೆನ್ನಾಗಿದೆ. ಓಕೆ ಓಕೆ. ಬೇಡ. ಓಕೆ, ಬಾಯ್ ರೇಖಾ. ಇವತ್ತು ಲೇಟ್ ಆಯ್ತು. ಬೈಗಳಂತೂ ಪಕ್ಕಾ.
ಡಿಪಿ, ಮಾನ್ಸಿಂಗ್ ಈ ಕಡೆ ಬರ್ತಿದ್ದಾನೆ. Steve, the PO numbers you gave me is not working. Yep. So what's this, man? I have been calling from last 3 days. Can I have the number? Wait. 567, yeah? 294. And the amount? Yeah, exactly. Yeah. Hold on. Yes, sir. Right after this. Just trying to solve this. Yeah, can I at least get an ETA on when the problem will be resolved? Yeah. Shit. Huh? Oh. ಪ್ರಿಂಟರ್ ಎಲ್ಲ ಹೋಯ್ತು? ಮಾನ್ಸಿನ್ ತಗೊಂಡೋಗಿದ್ರು. ಅವ್ರ ರೂಮಲ್ಲೇ ಇರಬೇಕು ನೋಡು. Sir, I am once a account payable clerk here. Sir, I think कंप्यूटर सिस्टम में कुछ खराब, प्रिंटर में भी. सर, Sir, my printout. ಆ ಹುಡ್ಗನ್ ಕೂದಲೆಲ್ಲ ಉದುರ್ತಾ ಇದೆ. ಸಿಕ್ಕಿದ ಔಷಧಿ ಎಲ್ಲ ತಿಂತಿದ್ದಾನೆ. ಅವನ್ ವೇಷ ನೋಡಿದ್ರೆ ಯಾರ್ ಹೆಣ್ ಕೊಡ್ತಾರೆ? ಅಪ್ಪಂಗೂ ಮಗಂಗೂ ಜಗಳ. ಒಳ್ಳೆ ಕ್ಯಾಶು. ಸುರೇಶ್ ತಂದಿದ್ದು. ಅದಕ್ಕೆ ಇದಕ್ಕೆ ಕಹಿ ಇರೋದು. ಶುರು ಆಯ್ತು ಮತ್ತೆ. ಇನ್ನೊಂದು ಗ್ರಾಸರಿ ಶಾಪ್ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ಸಂತೋಷ ನಿಮಗೆ ಅಷ್ಟೇನೆ. ಗ್ರೋಸರಿ ಶಾಪಾ?
ಒಂದು ನಾಯಿ ಕೂಡ ಹೋಗಲ್ಲ ಅಲ್ಲಿಗೆ. ನೀನ್ ಮಾತ್ರ ಅಲ್ಲಿಗೆ ಹೋಗ್ತಾ ಇರ್ತಿ. ಮಗಳೇ, ಇದನ್ನ ನೋಡಿದ್ಯಾ? ಇದನ್ನ ಒತ್ತಿದ್ರೆ ನೀಲಿ ಲೈಟ್ ಬರುತ್ತೆ. ನೀನ್ ಇದನ್ನ ಕಟ್ಕೊಂಡು ಫುಲ್ ಮಾಡರ್ನ್ ಆಗ್ಬಿಡ. ಆವಾಗ ಎಲ್ಲ ಹುಡುಗರು ನಿಮ್ಗೆ ನೋಡ್ತಾರೆ. ಬಾಯಲ್ಲಿ ಮಗ್ನೆ, ನೀನ್ ಇದನ್ನ ನೋಡ್ತೀಯಾ? ಕ್ಯಾಲ್ಕುಲೇಟರ್ ವಾಚ್. ಟೈಮ್ ಗೊತ್ತಾಗತ್ತಾ? ಆ ಅವನು ದಿಯಾಗ್ ವಾಚ್ ಕೊಟ್ಟಿದ್ದೋ. ಇದು ಕ್ಯಾಲ್ಕುಲೇಟರ್ ವಾಚ್. ಅವಳಿಗೆ ಅಡ್ಮಿಷನ್ ಸಿಕ್ಕಿರೋದು ಮೆಡಿಕಲ್ ಕಾಲೇಜ್ನಲ್ಲಿ. ಅದ್ಬಿಟ್ಟು 5ನೇ ಕ್ಲಾಸ್ಗಲ್ಲ. ಇವನಿಗೆ ಅಡ್ಮಿಷನ್ ಸಿಕ್ಕಿರೋ ವಿಷಯ ಎಲ್ಲರಿಗೂ ಗೊತ್ತಾಯ್ತು. ಅವಳಿಗೆ ದೃಷ್ಟಿ ಆಗದೆ ಇರೋ ಥರ ಚರ್ಚಲ್ಲಿ ಫಾದರ್ಗೆ ಹೇಳಿ ಪ್ರಾರ್ಥನೆ ಮಾಡಿಸ್ಬೇಕು. ಪ್ರಾರ್ಥಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಇವಳ ವಿಷಯದಲ್ಲಿ ನಂಗೆ ನಂಬಿಕೆ ಇದೆ. ಹಗಲು ರಾತ್ರಿ ಓದಿದ್ರೆ ಎಲ್ರಿಗೂ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅದಕ್ಕೆ ಬುದ್ಧಿ ಎಲ್ಲ ಬೇಕಂತಿಲ್ಲ. ಅದಕ್ಕೇನ ನೀನು ಕಮ್ಯುನಿಟಿ ಕಾಲೇಜಲ್ಲಿ ಸುತ್ತಾಡ್ತಿದ್ದು? ಹಂಗಂದ್ರೆ ಕಮ್ಯುನಿಟಿ ಕಾಲೇಜ್ ಅಂದ್ರೆ ಕಾಲೇಜ್ ಅಲ್ವಾ? ಎಷ್ಟೇ ಅಂದ್ರು ಈ ಮನೆಯಲ್ಲಿ ಕಾಲೇಜ್ ಹೋಗೋವನು ಇವನೇ ತಾನೆ. ಹೋಗಿದ್ದ, ಆದ್ರೆ ಡಿಗ್ರಿಯಲ್ಲಿ ಅಂದ್ರೆ ರವೀಂದ್ರನಾಥ್ ಟಾಗೋರ್ ಹತ್ರ ಡಿಗ್ರಿ ಇರ್ಲಿಲ್ಲ, ಹಂಗಂತ ಅವ್ರು ಯಾರಿಗ್ ಗೊತ್ತಿಲ್ವಾ? ಹಂಗಂದ್ರೆ ಯೇಸು ಕ್ರಿಸ್ತ ಕೂಡ ಸ್ಕೂಲ್ಗೆ ಹೋಗಿಲ್ಲ ಅಂತಾನು ಹೇಳ್ಬೋದು. ಫಾಜಿ ಬಾ. ಕೂತ್ಕೋ ಬಾ. ಹಾಯ್. ಹಂಗಂದ್ರೆ ನಿಮ್ಗೆ ವಿಷಯ ಎಲ್ಲ ತಿಳಿತಾ? ನೀನ್ ಕೂತ್ಕೋ, ಊಟ ಮಾಡ. ಅಲ್ಲ, ರೇಖಾ ಬಂದಿಲ್ವಾ? ಓ, ಅವಳದು ಓವರ್ ಟೈಮ್. ಓ, ಅಲ್ಲ, ನೀನು ಆ ಥರ ಓವರ್ ಟೈಮ್ ಏನಾದ್ರು ಮಾಡ್ಬೋದು ತಾನೆ? ಇವನು ಎಲ್ ಮಾಡ್ಬೇಕು? ಅಕ್ಕ, ನೀವಿದನ್ನ ಮಾಡರ್ನ್ ಬಾಜಾರಿಂದ ತಗೊಂಡಿದ್ದೀರ ತಾನೆ? ಮತ್ತಿಲ್ಲ ಅಂದ್ರೂ ನಿನ್ನ ಅಂಗಡಿಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಸಿಗುತ್ತಾ? ಸಿಗಲ್ಲ ಅಂತಾನ? ನಮ್ಮ ಅಂಗಡಿಯಲ್ಲಿ ಎಲ್ಲ ಸೈಜಿನ ಉಪ್ಪಿನಕಾಯಿ ಸಿಗುತ್ತೆ. ಕಳೆದ ವಾರ ಅಲ್ಲಿಂದ ಫ್ರೋಝನ್ ಆಯಿಲ್ ತಂದಿದ್ದೆ. ನಂತರ ಏನಾಯ್ತು? ಆ ಸೂಸ ಮಗು ಕೂಡ ಬೇದಿ ಆಗಿತ್ತು. ತಮ್ಮ ಅಂತವಳು ಹೇಳಿಲ್ಲ ಅಷ್ಟೇ ಅಲ್ವೇನೆ? ಭಾವ, ಒಂದ್ಸಲ ಆಯ್ತಂದ್ರೆ ಪ್ರತಿ ಸಲನೂ ಹಂಗಾಗಲ್ಲ. ಈಗ ಬಂದು ನೋಡಿ, ಒಳ್ಳೆ 500cc ಕೆನ್ಮೋರ್ ರೆಫ್ರಿಜಿರೇಟರ್ನ ಪರ್ಚೇಸ್ ಮಾಡಿದ್ದೀನಿ. ನೀವು ಕೊಟ್ಟಿರೋ ಲೇಯ ಒಂದು ಬಿಟ್ಟು ಬೇರೆಲ್ಲ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಸ್ಟಾಕ್ ಇರೋದು. ಅಲ್ಲ, 50% ಡಿಸ್ಕೌಂಟ್ ಅಲ್ಲಿ ಲೇಹ ಸೇಲ್ ಆಯ್ತು ಅಂತ ತಾನೇ ನೀನ್ ಹೇಳ್ತಾ ಇದ್ದಿದ್ದು? ಅದೇ ಆ ಲೇಹಿಯ ಬಾಟಲ್ ನ ಚೆಕ್ ಮಾಡಕ್ಕೆ ಅಲ್ಲಿ ಇಟ್ಟಿದ್ರು. ಮಾಡರ್ನ್ ಬಾಜಾರಲ್ಲಿ ಪಬ್ಲಿಸಿಟಿನೇ ಕೆಲಸ ಮಾಡುದು. ಸ್ಟಾಕ್ ನಮ್ಮ ಹತ್ರನೂ ಇದೆ, ಆದ್ರೆ ಇದೆಲ್ಲ ಮಾರ್ಕೆಟಿಂಗು. ಏನಪ್ಪ ಹುಡುಗ, ಇವ್ರ ತರನೇ ಮಾರ್ಕೆಟಿಂಗ್ ಮಾಡೋಕ್ಕೆ ಆಗುತ್ತಾ ನೋಡೋ ಸ್ವಲ್ಪ. ಕಳೆದ ಸಲ ನೋಡಿದಾಗ ಅವರು ದುಡ್ಡು ಕೊಟ್ಟು ನಿಲ್ಸಿದ್ರು ಪ್ರೇಮ್ ಕುಮಾರ್ನ ಪೋಸ್ಟರ್ ಹಂಚೋದಕ್ಕೆ. ನೊನಗಳ ತರ ಜನ ಬರ್ತಾ ಇದ್ರು ಅಂಗಡಿಗೆ. ಈ ಪ್ರೇಮ್ ಕುಮಾರ್ ಯಾರು? ಯಾರೋ ಒಬ್ಬ ತೀರ್ಕ, ಏನೋ ಅಕ್ಷಯೋ ಆಶನೋ ಅಂತ 2 ಹಿಂದಿ ಸಿನಿಮಾ ಮಾಡಿದ್ರ ಅಂತ ಜನರು ಹೇಳ್ತಾರೆ. ಈಗ ಇಲ್ಲಿ ಬಂದು ಕೂತಿದ್ದಾನೆ. ಅವ್ರ ಮನೆಯಲ್ಲಿರೋದು ಅದೆಲ್ಲ ನನ್ಗೆ ಗೊತ್ತಿಲ್ಲ. ಹುಡುಗ, ಈ ಮನೆಯಲ್ಲಿ ಟ್ಯಾಲೆಂಟ್ ಇರೋದು ಬರೀ ನಿಮ್ಗೆ ಮಾತ್ರ. ನನಗೆ ಒಂದು ಕಲರ್ಫುಲ್ ಆದ ಫ್ಲೈಯರ್ ಮಾಡಬೇಕು. ಬೇಕಾದ್ರೆ ನಾವು ಯಾವ ಸಿನಿಮಾ ಹೀರೋನ ಮಾಡೆಲ್ನ ಕರ್ಸೋಣ. ನೀನ್ ಜೊತೆಗೆ ಸೇರ್ಕೊಂಡ್ರೆ ನಮ್ಮ ಈ ಮಹಾರಾಣಿನ ಈ ಅಮೆರಿಕದಲ್ಲಿ ಎಲ್ಲಾ ಕಡೆನೂ ಫ್ರಾಂಚೈಸೀಸ್ನ ಓಪನ್ ಮಾಡಿಸ್ಬಿಡೋಣ. ಅವನೇ ಒಬ್ಬ ದೊಡ್ಡ ಬ್ರ್ಯಾಂಡು. ಧೈರ್ಯ ಇದ್ರೆ ಅವನ ಯಾವ್ದಾದ್ರೂ ಸಿನಿಮಾ ಪೂರ್ತಿ ನೋಡು. ಏನದು? ಅಮೆರಿಕದೊಳಗೆ ಭಾರತ, ಹೂವಿನೊಳಗೆ ಮುಗುಳ್ನಗೆ, ಇನ್ನೊಂದು ಯಾವುದು ಫಜಿ? ಕೋಡಿಯೊಳಗೊಂದು ಚಿಕ್ಕ ಕಿಟಕಿ. ಇಂದ 50% ಡಿಸ್ಕೌಂಟ್ ಅಂತ ಕೇಳಿ 10 ವರ್ಷ ಆಗೋಯ್ತು. ಆ ದುಡ್ಡು ಇದ್ದಿದ್ರೆ ನಮ್ಮ ಮಗನ ಕಾಲೇಜ್ ಫೀಸ್ ಆದರೂ ಕಟ್ಬೋದಾಗಿತ್ತು. ನೀನ್ ಸುಮ್ನಿರ್ತೀಯಾ? ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಯಾರಿಗೋ ಲೇಹ ಮಾಡಿದ್ರು ಅಂತ ಅದನ್ನ ಇಟ್ಕೊಂಡು ಇವತ್ತಿನ ತನಕ ಓಡಾಡ್ತಾ ಇದ್ದೀರಾ ನೀವು. ಬೇರೆ ಏನು ನಾವು ಮಾಡಲೇಬಾರ್ದಾ? ಸುಮ್ನಿರೋಕೆ ಏನ್ ತಗೋತೀಯಾ?
ಈಗ ಸಾಂಸ್ಕೃತಿಕ ವಾರ್ತೆ. ಪ್ರಮುಖ ಯುವ ನಟ ರೂಪೇಶ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸುವ ರೋಸಿಯನ್ನು ಕನ್ನಡ ಚಿತ್ರ ಬಿಡುಗಡೆ ಆಗಲಿದೆ. ಸಿನಿಮಾದ ಕೆಲವು ದೃಶ್ಯದ ಬಗ್ಗೆ ಮಾತುಕತೆ ಇದ್ದು ಅಭಿಮಾನಿಗಳು ಅದಕ್ಕಾಗಿ ಕಾಯುತ್ತಿದ್ದಾರೆ. ಸಿನಿಮಾ ರಂಗದ ಹಲವು ಪ್ರಮುಖರು ಇದರ ಪರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಲಾತ್ಮಕತೆಯಿಂದ ರಾಜ್ಯದ ಹೊರಗೆ ಒಳಗೆ ಹೆಸರು ಮಾಡಿರುವ ಕನ್ನಡ ಚಿತ್ರರಂಗದ ಜೂರಿ ಚೇರ್ಮನ್ ವೀರೂರ್ ಪಂಕಜಾಕ್ಷನ್ ಹೇಳಿಕೆ ನೀಡಿದ್ದಾರೆ. ಅವಾರ್ಡ್ ಕಮಿಟಿಯ ಬಳಿಗೆ ಬಂದಿರುವ ಸಿನಿಮಾಗಳು ಕಳಪೆ ಗುಣಮಟ್ಟದಾಗಿದ್ದು ಒಳ್ಳೆಯ ಸಿನಿಮಾಗಳನ್ನು ಎದುರು ನೋಡ್ತಾ ಅದಕ್ಕೋಸ್ಕರ 2 ತಿಂಗಳ ಕಾಲಾವಕಾಶ ನೀಡಿದ್ದಾರೆ. ಕೊನೆಯ ದಿನಾಂಕ 2 ಮಂತ್ಸ್ಗೆ ಪೋಸ್ಟ್ಪೋಂಡ್ ಆಗಿದೆ. ಮುಂದಿನ ಭವಿಷ್ಯ ಸರಿ ಹೋಗ್ಬೇಕಂದ್ರೆ ಶಿವನ ಜೊತೆ ಮದುವೆ ಆಗು. ಒಳ್ಳೇದಾಗುತ್ತೆ ಅಂದ್ರೆ ಸಾಧ್ಯ ಆಗಲ್ಲ. ಹಾ ತಮ್ಮ, ನಿಂಗೊಂದು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಈ ರೀತಿ ಎಲ್ಲ ನನ್ ಮಾತ್ ಕೇಳು. ಮದ್ವೆ ಮಾಡ್ಕೊ, ಅಮ್ಮನ್ ಖುಷಿ ಆಗುತ್ತೆ. ನೀನ್ ಮದ್ವೆ ಮಾಡ್ಕೊಂಡ್ರೆ ನಮ್ಮೆಲ್ರಿಗೂ ಖುಷಿ ಸಿಗುತ್ತೆ. ನೀನ್ ಒಳ್ಳೆ ಮನೆ ಸೇರಿದ್ರೆ ನಿಮ್ಗೂ ಒಳ್ಳೆ ಭವಿಷ್ಯ ಸಿಗುತ್ತೆ. ತಡ ಮಾಡ್ಬೇಡ, ಅಮ್ಮನ್ ಮಾತು ಒಪ್ಕೊ. ಅಪ್ಪ ತುಂಬಾ ಖುಷಿ ಪಡ್ತಾ ಇದ್ರು. ನೋಡಿರೋ ವರ ತುಂಬಾ ಶ್ರೀಮಂತವಾಗಿದ್ದಾನೆ, ನಿನ್ನ ಚೆನ್ನಾಗಿ ನೋಡ್ಕೋತಾನೆ. ನೀನ್ ಯಾರು? ನಾನು ಫಿಲ್ಮ್ ಡೈರೆಕ್ಟರ್ DP ಪಡಿಕಲ್. ಮಾನ್ಸೂನ್ ಮ್ಯಾಂಗೋಸ್ ಸ್ಕ್ರಿಪ್ಟ್ ಫೋನ್ ಮಾಡಿದ್ದೆ. ಕೂತಿರು.
ಟೈಟಲ್ ಏನಂತ ಅಂದೆ? ಮ್ಯಾಂಗೋಸ್, ಮಾನ್ಸೂನ್ ಮ್ಯಾಂಗೋಸ್. ನಾನು ಬರ್ದಿರೋ ಸಿನಿಮಾ. ಅದಕ್ಕೆ ನಾನೇನ್ ಮಾಡ್ಬೇಕು ಈಗ? ಪ್ರೊಡ್ಯೂಸರ? ಅದನ್ನೆಲ್ಲ ಈಗ ನಾನು ಮಾಡಲ್ಲ. ಪ್ರೊಡಕ್ಷನ್ ಎಲ್ಲ ನಾನು ಅರೇಂಜ್ ಮಾಡ್ಕೋತೀನಿ ಸರ್. ಡಿಸ್ಟ್ರಿಬ್ಯೂಷನ್ ಅದಕ್ಕೆ ನನಗೆ ನಿಮ್ಮಿಂದ ಸಹಾಯ ಬೇಕು ಸರ್. ಡೆಪ್ತ್ ಕಡಿಮೆ ಇದೆ. ಅದಕ್ಕೆ ಇನ್ನೂ 2-3 ಸೀನ್ ಸೇರಿಸ್ಬಿಟ್ರೆ ಸೆಟ್ ಆಗುತ್ತೆ. ಸೆಟ್ಟೇರಿದೆ ಸರಿಯಾಗುತ್ತೆ. ಏನು ಈ ಸ್ಟೋರಿ ಚೆನ್ನಾಗಿದೆ ತಾನೆ? ಇಂಡಿಯನ್ ಸಿನಿಮಾದಲ್ಲಿ ಇಲ್ಲಿವರೆಗೂ ಮಾಡದೇ ಇರೋ, ಯಾರು ಯೋಚಿಸದೇ ಇರೋ ವಿಭಿನ್ನವಾದಂಥ ಸಬ್ಜೆಕ್ಟ್ ಸರ್. ಆಗ್ಲಿ. ಎಲ್ಲರೂ ಸಿನಿಮಾ ಶೂಟ್ ಮಾಡೋದು ನ್ಯೂಯಾರ್ಕ್, ಲಾಸ್ ಏಂಜಲ್ಸ್ನಲ್ಲಿ ತಾನೆ. ನಮ್ಮ ಈ ಕತೆ ನಡೆಯೋದು ಅಮೇರಿಕಾದ ಚಿಕ್ಕ ಹಳ್ಳಿಯಲ್ಲಿ. ಅಮೇರಿಕಾದಲ್ಲಿರೋ ಒಬ್ಬನು ಮುದುಕ. ಅವನು ಏಕಾಂತದಲ್ಲಿರೋ ಸಮಯದಲ್ಲಿ ಅವನಿಗೆ ಮಾವಿನ ಹಣ್ಣು ಸಿಗುತ್ತೆ. ಎಲ್ಲಿಂದ ಅವನಿಗೆ ಗೊತ್ತಾಗ್ತಿರಲ್ಲ. ಅವನು ವಿಧಿನ ಎದುರು ನೋಡೋಕೆ ಶುರು ಮಾಡ್ತಾನೆ. ಇದರಲ್ಲಿ ಸಾಂಗ್ ಡಾನ್ಸ್ಗೆ ಸ್ಕೋಪ್ ಕಾಣಿಸ್ತಿಲ್ಲ ಅಲ್ವಾ? ಅದೇ ಸರ್, ಹಾಡು ಡಾನ್ಸು ಎಕ್ಸ್ಪೆಕ್ಟ್ ಮಾಡೋರಿಗೆ ನಾವು ಬೇರೆ ಏನಾದರೂ ಕೊಡ್ತೀವಿ. ಕರೆಕ್ಟ್. ಅದಾದ್ಮೇಲೆ ನೀನ್ ಹೇಳ್ದ ಮುತ್ಕನ ಪ್ರೀತಿ ಒಂದು ಫ್ಲಾಶ್ ಬ್ಯಾಕ್ ಮೂಲಕ ಅವನ ಯೌವನದ ಆಟಗಳನ್ನ ಆ ಹುಡುಗಿಗಳ ಜೊತೆ ಎಲ್ಲ ತೋರಿಸಿ ಆಯ್ತಾ? ಈ ನನ್ನ ಸಿನಿಮಾ ಹೇಳೋದು ಮುದುಕ ಮತ್ತೆ ವಿಧಿಯ ಭೇಟಿ ಬಗ್ಗೆ. ಹಾಡಿಲ್ಲ, ಡ್ಯಾನ್ಸ್ ಇಲ್ಲ, ಭೇಟಿ ಮಾತ್ರ ಇರೋದು, ಅದು ವಿಧಿ ಜೊತೆ. ಹಾಡು ಡಾನ್ಸು ಎಲ್ಲ ಸಿನಿಮಾದಲ್ಲೂ ಇರುತ್ತೆ. ಜನ ಎಕ್ಸ್ಪೆಕ್ಟ್ ಮಾಡೋದು ಒಂದು ಒಳ್ಳೆ ಕ್ಲಾಸಿಕ್ ಆಗಿರೋ ಸಿನಿಮಾ. ನಿನ್ನ ಹತ್ರ ಹೇಳಿದ್ರ? ಲೋ, ಇದು ಕಳೆದ ವರ್ಷದ ಸೂಪರ್ ಹಿಟ್ ಫಿಲ್ಮು. ಇಲ್ಲಿ ನೋಡು, ಖಾತೆಯಲ್ಲಿ ಏನು ಗೊತ್ತಿಲ್ಲಮ್ಮ, ಎಲ್ಲ ಒಂದು ಫಾರ್ಮುಲಾ. ಅದೊಂದು, ಇದೊಂದು, ಇಲ್ಲೂ ಒಂದು ಪ್ರೀತಿ, ಮತ್ತೆ ಹಾಡು ಡಾನ್ಸು, ಆಮೇಲೆ ಸ್ಟಂಟ್, ಒಂದು ಸ್ವಲ್ಪ ನಗ್ನತೆ. ಏನು ಸರ್? ನಗ್ನತೆ. ಅಲ್ಲ, ಹೀರೋಯಿನ್ ಯಾರು? ಹೀರೋಯಿನ್ನು ಹೀರೋಯಿನ್ ಇಲ್ವಾ? ಲೇ ಹುಡುಗ, ಸಿನಿಮಾ ನೋಡುವಾಗ ಪ್ರೇಕ್ಷಕರ ಮೈಯಲ್ಲಿ ಅಟ್ಲೀಸ್ಟ್ ಒಂದು ಕೂದಲಾದ್ರೂ ಎದ್ದು ನಿಲ್ಬೇಕು. ಇಲ್ಲಾಂದ್ರೆ ಅದನ್ನ ಮೀರಿಸೋ ಸ್ಟಾರ್ಡಮ್ ಬೇಕು. ಇದು ಒಂದು ಇಲ್ಲದೆ ಇದ್ರೆ ಸಿನಿಮಾ ಒಂದು ಒಣಗೋಗಿರೋ ರೊಟ್ಟಿ ತರ ಇರುತ್ತೆ. ಇಲ್ಲಿ ಎಲ್ಲ ಗುಜರಾತಿಗಳು. ಚೀಸು, ಸಕ್ಕರೆ ಎಲ್ಲ ಪೌಂಡ್ಗಳಷ್ಟು ಕಾಸ್ಟ್ಲಿ ಆಗಿದೆ. ಭಾವ, ನನ್ನ ಲೇಹದ ಬಾಟಲ್ಗಳಲ್ಲಿ ನಾನು ಅದನ್ನು ತಗೊಂಡೋಗ್ತೀನಿ. ಅದನ್ನು ತಗೊಂಡೋಗೋದ್ರಿಂದ ನಿನ್ಗೇನು ತೊಂದರೆ ಇಲ್ವಲ್ಲ? ನನ್ನ ಪ್ರೀತಿಯ ಭಾವ ತಗೊಂಡು ಹೋಗ್ಬೇಡಿ. ನಮ್ಮ ಕಸ್ಟಮರ್ಸ್ಗೆ ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಲೋ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನು ರಜದಲ್ಲಿದ್ದೀನಿ. ರಜಾದಲ್ಲಿ ಮನೇಲೇನಾದ್ರೂ ಕೆಲಸ ಇದ್ದಾಗ ಅವನಿಗೆ ರಜಾ ತಗೊಳ್ಳೋಕಾಗಲ್ಲ. ಆದ್ರೆ ಅದ್ಯಾವುದೋ ಲೆಕ್ಕಕ್ಕಿಲ್ದಿರೋ ಅಂಗಡಿಯಲ್ಲಿ ಕೂತ್ರೆ ಅವನಿಗೆ ಏನು ಸಮಸ್ಯೆನೇ ಇಲ್ಲ. ಇದನ್ನ ಮಾರ್ಬಿಟ್ಟು ಹೊಸದು ತಗೋಬಾರ್ದಾ? ಇಲ್ಲಿ ಒಳ್ಳೆ ಕಂಪ್ಯೂಟರ್ಸ್ ಯಾರಿಗ್ ಬೇಕು? ಇಲ್ಲಿ ಒಳ್ಳೆ ಕಸ್ಟಮರ್ಸ್ ಬೇಕು ಅಷ್ಟೇ. ಬಾವಾ,
ಈ ಲೇಹಗಳನ್ನೆಲ್ಲ ಮೀನಿಟ್ಟಿದ ಡಬ್ಬದಲ್ಲಿಟ್ಟಿರೋದಾ? ಹ, ಆ ಮೀನಿನ ವಾಸನೆ ಇದ್ರಲ್ಲೂ ಬರ್ತಾ ಇದೆ. ಆ ಲೇಹದ ವಾಸನೆ ಆ ಮೀನ್ ಮೇಲೆ ಬಂದಿದೆ ಅಂತ ನನ್ನ ಸಂಶಯ. ಭಯ ಅಂತೆ. ಹೋಗ್ ಬನ್ನಿ. ಆನ್ ಆಯ್ತಲ್ಲ. ಆಹಾ, ಈಗ ಸರಿ ಇದೆ. ಹಳೇದಾದ್ರೂ ಪರ್ಫಾರ್ಮೆನ್ಸ್ ನೋಡಿ ಈಗ. ನಿಧಾನ, ಓಪನ್ ಮಾಡಿ ಇಟ್ಟಿದ್ದೀನಿ. ಆ ಸ್ಕ್ರೂ ಡ್ರೈವರ್ ತಗೊಂಡ್ಬನ್ನಿ. ಹ್ಮ್. मंदाकिनी, मैं तुम्हारा शुक्रिया कैसे अदा करूं कि तुमने मेरे सपने को साकार कर दिया। एक लड़के सपने में मुखड़ा दिखला जाए, आंख खुले वो ही लड़की मेरे सामने आ जाए। है मेरी आशा, ये मेरी आशा, है मेरी आशा, ये आशा अरे पूरी हो जाए। थोड़ा सा हंस दे वो, थोड़ा शर्मा जाए, जिसके नाम से धड़के दिल वो थामने आ जाए। है मेरी आशा, ये मेरी आशा, है मेरी आशा, ये आशा पूरी हो जाए। उसे मेरी चाहत का एहसास हो, निगाहें हो उसकी मेरी प्यास हो। दिल मेरा जो उदास हो वो मेरे आस पास हो, दिल मेरा जो उदास हो वो मेरे आस पास हो। अफसोस की थोड़ी मंजूरी है मेरी आशा, ये मेरी आशा। ನಾಲ್ಕಿದೆ, ಯಾವ್ದು ಬೇಕು? ಒಂದು ನಿಮಿಷ. नमस्ते प्रेम जी, मैं फिल्म डायरेक्टर डीपी पडिक्कल हूँ। मैं आपसे एक स्क्रिप्ट कहना चाहता हूँ। ये मेरा बिजनेस कार्ड है। तुम अंधे हो क्या? मेरे टमाटर के ऊपर खड़े हो?
एक स्क्रिप्ट लिखा हूं सिर्फ आपके लिए। बहुत डिफरेंट है। ये थोड़ा करो। हाथ में पकड़ने के लिए नहीं दिया है, थोड़ा हिलाओ हाथ। सर, वर्क फिनिश्ड। पेट्रोल है गाड़ी में? पेट्रोल? यू हैव पेट्रोल इन कार? यस सर। लेट गो। ओ सर, मैंने आपका फिल्म आशा 20 टाइम्स देखा है। बहुत वंडरफुल फिल्म है। क्या नेचुरल एक्टिंग है सर। राइट। राइट सर, राइट। गो राइट। Old Turkey, 16 ounce. Sorry, y'all. We're all out. What? Why? No more? Why? That is what I said, sir. No more old turkey. I'm sorry. सर, ये बोलता है ओल्ड टर्की खत्म, इट्स ओवर। But पिछले हफ्ते में एक केस लेके गया पूरा। But ask why? He came in the last week. You just check in the bar. I have this inventory list right here. You see, old turkey. They wanted a business about a month back. No more old turkey, old man. But how? How? You tell. How? Calm down. Last week. Calm down, sir, before I kick you out of my store. I can help you out with something else, but that's about it. There's just no more old turkey. अभी मैं पिछले हफ्ते लेके गया। It's the only other whiskey I got. Anniversary whiskey. What anniversary whiskey? I want old turkey. What? It's 10.50. चूतिया बना रहा है साला। ಏನ್ ಮಾಡ್ತಿದ್ದಾನೆ? ಅರೆ ಸರ್, ಸರ್ ಭಾಗೋ, ಓಡಿ! Jive turkey now.
सर ये मेरा स्क्रिप्ट है, कैन यू रीड इट? लीव मी अलोन। ಮನೆಯೆಲ್ಲ ಅಸ್ತವ್ಯಸ್ತ ಆಗಿದೆ, ಬರೀ ಸಾಮಾನೇ ಇದೆ. ಎಲ್ಲಿಡೋದೋ ಏನೋ. ಎಲ್ಲ ಸರಿ ಆಗುತ್ತೆ. ನನ್ನ ಆ ಜಾಬ್ ಹೋದ ನಂತರ ನನ್ನ ಟೈಮ್ ಸರಿ ಹೋಯಿತು. ಹಾ, ಅದನ್ನೇ ಮಾನ್ಸಿಂಗು ಹೇಳುದು. ನೀನ್ ಹೋದ ತಕ್ಷಣ ಅವ್ನ್ ಟೈಮ್ ಸರಿ ಹೋಯ್ತಂತೆ. ಎಲ್ಲಾರ್ಗೂ ಸ್ಯಾಲ್ರಿ ಜಾಸ್ತಿ ಮಾಡಿದ್ರು, ಗೊತ್ತಾಯ್ತಾ? ಕೌಶಿಕ್ಗೆ ಪ್ರಮೋಷನ್ ಕೊಟ್ರು. ಹೇ, ಇದಕ್ಕೆಲ್ಲ ಯಾಕೆ ಫ್ರೇಮ್ ಹಾಕಿಲ್ಲ? ಅದನ್ನ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಮೊದಲೇ ಇಲ್ಲಿ ಜಾಗ ಇಲ್ಲ, ಎಲ್ಲಾನು ಎಸಿಬೇಕಷ್ಟೆ. ಹಾ, ಇನ್ನೂ ವಿಷಯ ಹೇಳಿಲ್ಲ. ಪ್ರೇಮ? ಪ್ರೇಮ್ ಕುಮಾರ್. ಓ. ಪ್ರೇಮ್ ಕುಮಾರ್ ಯಾರು ಅಂತ ಗೊತ್ತಿಲ್ವಾ? ಹಿಂದಿ ಸಿನಿಮಾ ಎವರ್ಗ್ರೀನ್ ಹೀರೋ. ಅವರು ಸಿನಿಮಾ ಮಾಡಲ್ಲ ಅಂತ ಕೂತಿದ್ರು. ನನ್ನ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಅವರು ಅದನ್ನ ಎಸಿಬೇಕು ಅಂತ ಇಟ್ಟಿದ್ದೀನಿ. ಇಲ್ಲಿ ಜಾಗನೇ ಇಲ್ಲ. ಇನ್ಯಾಕೆ ಇಲ್ಲಿರ್ಲಿ? ಅದೆಲ್ಲ ಎಸೆಯೋದು. ತಾತ, ಟೇಬಲ್ ಮೇಲೆ ಟ್ಯಾಬ್ಲೆಟ್ಸ್ ಇಟ್ಟಿದ್ದೀನಿ, ಊಟಕ್ಕೆ ಮುಂಚೆ ತಗೊಳ್ಳಿ ಆಯ್ತಾ? ಮಗಳೇ, ಈ ಟಿವಿಗೆ ಏನೋ ಆಗಿದೆ. ಯಾರನ್ನಾದ್ರೂ ಕರೆಸಿ ಈ ಟಿವಿ ಸರಿ ಮಾಡಕ್ ಹೇಳು. ಅದಕ್ಕೆ ಅಂತ ಟಿವಿ ಇದಾನಲ್ಲ. ಲೋ ಹುಡುಗ, ಬಾ ಈ ಕಡೆ. ಈ ಆಂಟೆನಾಗ ಏನ್ ಸಮಸ್ಯೆ ಅಂತ ನೋಡು. ಲೇಟ್ ಆಗಿಲ್ಲ ಅಲ್ವಾ? ಓಕೆ. ಏನಿ ಕಾರ್ಡ್ಸ್ ಎಲ್ಲ? ಗ್ರಾಜುಯೇಷನ್ ಪಾರ್ಟಿ ಇದೆಯಲ್ಲ, ಅದಕ್ಕೆ ಆಹಾ, ಮಾಡ್ಲೇಬೇಕಲ್ವಾ? ಕಸಿನ್ಸ್ ಎಲ್ಲ ಬರ್ತಿದ್ದಾರೆ. ಹೌದಾ? ಪರಿಚಯ ಮಾಡ್ಕೊಡ್ತೀನಿ. ಅದು ಹೇಯ್ ಡಿಪಿ. ಹೇ, ಏನು ಕೇಳಿಸ್ತಿಲ್ಲ. ಬರ ಅಂತ ಕೇಳಿಸಿದೆ ಅಷ್ಟೇ. ಈಗ ಸರಿ ಆಯ್ತಾ? ನಾವು ಹೋಗೋಣ. ಓಕೆ. ಈಗ ಹಾ, ಅಲ್ಲೇ ಇರ್ಲಿ. ಕದಲ್ಸ್ಬೇಡ ಆಯ್ತಾ? ಅಲ್ಲೇ ಇರ್ಲಿ, ಇಡು. क्या चाहिए? ओल्ड टर्की। ये कहाँ से मिली तुमको? आओ अंदर। थैंक यू सर. कम इन। इसे कहते हैं बर्बन विस्की। सर, हमारी ये कहानी एक छोटा सा गांव में होता है और हमारे कैरेक्टर का नाम है बालचंद्रन. थैंक यू सर. ये पिक्चर का फर्स्ट सीन है कि बालचंद्र एक लोनली रोड में वॉक कर रहा है और सडनली उसने एक सुसाइड पॉइंट देखा. एक तरफ जीवन और दूसरी तरफ, एक तरफ लाइफ, दूसरी तरफ सुसाइड पॉइंट. और बालचंद्र वहां स्टैंड कर डिसीजन मेकिंग में हो रहा है, क्या लाइफ में जाऊं और सुसाइड में जाऊं. ऐसे वो सब चेहरे पे शो कर रहा है सर. और बहुत सारा मेमोरीज. ತನಗ್ಯಾರೂ ಇಲ್ದಿರೋ ಬಾಲಚಂದ್ರ ನೆನಪುಗಳಲ್ಲಿ ಬದುಕ್ತಿರ್ತಾನೆ. ಏಕಾಂಗಿಯಾಗಿ ಬದುಕ್ತಿರ್ತಾನೆ ಸರ್. ಅವನಿಗಿದ್ದ ನೆನಪುಗಳು सर, उनकी बैलेंस हुआ मेमोरी भी गया और एक पागल की तरह वो शाउट कर रहा है. ओ, ओ,
नहीं सर, स्टोरी खत्म. विस्की स्टोरी कैसा है सर? तुमसे कितनी बार कहा है जब घर में मेहमान आए तो भीतर मत आया करो. तुमको समझ में नहीं आती है बात? हाँ, तुम्हारी सारी खाने पीने की चीजें अंदर रखती हैं, फिर तुम बार बार भीतर क्यों आती हो? क्या है सर? मुझे ऐसी परफॉर्मेंस चाहिए था सर, ऐसी परफॉर्मेंस. मंदाकिनी, पूरी दुनिया हमारे प्यार के खिलाफ है. तुम्हारे माँ बाप, मेरे माँ बाप, लेकिन हमारा प्यार हमेशा जिंदा रहेगा. नो मेकअप. ನೋ ಮೇಕಪ್. ತುಂಬಾ ಚೆನ್ನಾಗಿದೆ. मंदाकिनी, बिल्कुल रोना नहीं मंदाकिनी. मरना मरना नहीं, मरना नहीं मंदाकिनी. देव, मैं एक आखिरी बार वो गाना सुनना चाहती हूँ. वो गाना जो हमें पास लेकर आया था. मैं तुम्हारी बाहों में वो गाना सुनते हुए मरना चाहती हूँ. आह, क्या नेचुरल एक्टिंग है सर. मुझे ऐसी एक्टिंग चाहिए सर. ये पिक्चर कभी रिलीज नहीं हुई. नहीं हुआ? हो जाती तो शायद. ಇಲ್ಲಾಂದ್ರೂ ಒಳ್ಳೆ ಸಿನಿಮಾ ಯಾರಿಗೆ ಬೇಕಾಗಿದೆ? किसी को अच्छा फिल्म्स नहीं चाहिए सर. आजकल टैलेंट का जरूरत नहीं है किसी को. सब कैमरा ट्रिक्स. करेक्ट. अच्छा फिल्म बंद हो गया है बनना. लेकिन मेरा फिल्म आप करना है सर. ये चेहरे के साथ कौन आएगा देखने? सर, ऑडियंस वेट कर रहा है.
ದೇ ಆರ್ ವೇಟಿಂಗ್ ಫಾರ್ ಯುವರ್ ಕಮ್ ಬ್ಯಾಕ್. Come back. Come back. ಮುಂದಿನ ವಾರ ನಡೆಸುವಂತ ಪ್ರವಚನದಲ್ಲಿ ನಮ್ಗಾಗಿ ಆಶೀರ್ವಚನ ನೀಡೋದಕ್ಕೆ ಪ್ರಾರ್ಥಿಸೋದಕ್ಕೆ ಬರ್ತಿರೋದು ಧ್ಯಾನಗುರುವು ಪ್ರವಚನಕಾರರು ಆದ ಫಾದರ್ ಕ್ಲೆಮೆನ್ ಪೆನೆಚಿಕಲ್. ಅವರ ಆ ಉತ್ತಮ ಪ್ರವಚನವನ್ನ ಕೇಳಿ ಆಂತರಿಕ ಸೌಖ್ಯ ಪಡ್ಕೊಳ್ಳೋದಕ್ಕೂ ಪರಿಶುದ್ಧ ಆತ್ಮದ ಕೃಪೆ ನಮ್ಮೊಳಗೆ ಬಂದು ಸೇರೋದಕ್ಕೂ ಈ ವಾತಾವರಣದಲ್ಲಿ ಎಲ್ಲಾ ಕುಟುಂಬದವರು ಬಂದು ಸೇರಿ ಈ ಪರಿಶುದ್ಧ ಕಾರ್ಯವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೀವಿ. ಶಾರ್ಟ್ ಫಿಲ್ಮ್ ಎಲ್ಲ ಅಲ್ಲ, ಒಂದು ಸಿನಿಮಾ. ನಂಗೊಬ್ಬ ಸ್ಟಾರ್ ಕೂಡ ಸಿಕ್ಕಿದ್ದಾರೆ. ಸ್ಟಾರ? ಯಾರು? ಇಂಡಿಯನ್ ಸಿನಿಮಾದ ಎವರ್ಗ್ರೀನ್ ಹೀರೋ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್? ಇದೆಲ್ಲ ಆಗುತ್ತೆ ಅನ್ಸುತ್ತಾ? ಅನ್ನಿಸ್ದೇನೆ ಲೋನ್ ತಗೊಂಡ. ಲೋ ಎಲ್ಲ ರೆಡಿಯಾಗಿದೆ, ನೀನ್ ಕೂಡ ಬಂದ್ಬಿಟ್ರೆ. ನಾನು ಹಾಲಿವುಡಲ್ಲಿ ಅಸಿಸ್ಟೆಂಟ್ ಆಗೋಕೆ ಟ್ರೈ ಮಾಡ್ತಿದ್ದೀನಿ. ನೀನು ಹಿಂದಿ ಆಕ್ಟರ್ ಇಟ್ಕೊಂಡು ಕನ್ನಡ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ? ಲೋ, ನಾನು ಶಾರ್ಟ್ಸ್ ಪ್ಲಾನ್ ಮಾಡ್ಕೊಂಡು ಕತೆನೂ ಹೇಳ್ತಿರೋಕ್ಕಾಗತ್ತಾ? ಅಲ್ಲಿ ಭಾಷೆ ಒಂದು ಸಮಸ್ಯೆನೇ ಅಲ್ಲ. ನೀನು ಪ್ರೇಮ್ ಕುಮಾರ್ ಆಕ್ಟಿಂಗ್ ನೋಡಿದ್ಯಾ? ಕ್ಯೂಡೂರ್ಗೂ ಕೂಡ ಅರ್ಥ ಆಗುತ್ತೆ. DP ಈಗ ಫೀಲ್ಡ್ ಮುಂಚಿನ ಥರ ಇಲ್ಲ. ಮಗು ಆಗ್ತಿದೆ, ಖರ್ಚಿದೆ ಅಂತ ಮಾರ್ಟಿನ್ ಕ್ಯಾಮ್ರಾ ಸೆಲ್ ಮಾಡ್ದ. ಮರ್ಸಿ ಆಂಟಿ ಜೋಸೆಫ್ನ ಬಿಡೋದಿಲ್ಲ, ಅದು ಗೊತ್ತಿದೆಲ್ಲ. ಇನ್ನು ಕ್ಯಾಮ್ರಾ ಇರೋರು ಒಬ್ಬರೇ ಇರೋದು ಆಸಿಫ್. ಶವ ಎತ್ತೋತಿದ್ರು ಚೆನ್ನಾಗಿ ಎದ್ಬೇಕು ಅಂತಾನೆ. ಅವನು ತುಂಬಾ ಅಹಂಕಾರ ಇದೆ. ಅವನನ್ನಂತೂ ಸಹಿಸ್ಕೊಳಕ್ಕೆ ಆಗಲ್ಲಪ್ಪ. ಇಲ್ಲ, ನನ್ಗೋಸ್ಕರ ಕಣೋ. ನೀನ್ ಮನಸ್ಸು ಮಾಡಿದ್ರೆ ಎಲ್ಲಾನು ಹ್ಯಾಂಡಲ್ ಮಾಡ್ಬೋದು. DP ಇವಾಗ ಹೆಂಗೆ ಹೇಳ್ತೀಯ? ಆಮೇಲೆ ಕೊನೆಯಲ್ಲಿ ನನಗೆ ಆಕ್ಟ್ ಮಾಡಕ್ಕೆ ಹೇಳ್ತೀಯ, ಕ್ಯಾರೆಕ್ಟರ್ ಮಾಡಕ್ಕೆ ಹೇಳ್ತೀಯ. ಅದು ಸರಿ ಹೋಗಲ್ಲ. ಪ್ಲೀಸ್ ಮೈಕಲ್, ಈ ಸಲ ಅಮೇಚರ್ಸ್ ಥರ ಏನೂ ಆಗಲ್ಲ. ಎಲ್ಲರೂ ಪ್ರೊಫೆಷ್ನಲ್ಸು. ಪ್ರೇಮ್ ಕುಮಾರ್, ನಾನು, ನೀನು. ಒಂದು ಸಮಸ್ಯೆ ಅಂದರೆ ನನಗೆ ನಿನ್ನಷ್ಟು ಹಿಂದಿ ಬರಲ್ಲ. ಮನಸ್ಸಲ್ಲಿದ್ರೂ ಕೂಡ ಅದನ್ನ ಹೊರಗೆ ಹಾಕೋದಕ್ಕೆ ಸ್ವಲ್ಪ. ಇವನೇನು ಚರ್ಚ್ನಲ್ಲಿ ದೇವರ ಅದ್ಭುತ ಚಮತ್ಕಾರಗಳು ಮುಗ್ದಿಲ್ಲ. ನಾನು ಮೈಕಲ್ ಜೊತೆ ನನ್ನ ಸಿನಿಮಾ ಶೂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶೂಟಿಂಗಾ? ಹಂಗಾದ್ರೆ ಅದನ್ನೆಲ್ಲ ಇನ್ನೂ ನಿಲ್ಸಿಲ್ವಾ? ಅದೇನು ಬಸ್ಸಾ ಹೋಗುವಾಗ ನಿಲ್ಸಕ್ಕೆ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾರು ಬರಕ್ಕೆ ಹೇಳಿದ್ದು? ಸರ್, ಒಂದೇ ನಿಮಿಷ. ಛೇ, ಸುಮ್ಮನೆ ತಲೆ ತಿಂತಿದ್ದ. ಸರ್, ನಾನು ನಿಮ್ಮ ಮಾತು ಒಪ್ದೆ 100%. ಒಬ್ಬ ಸ್ಟಾರ್ ಇಲ್ಲದೆ ಏನು ಸಿನಿಮಾ ಅದು? ಕ್ಲಿಂಟ್ ಈಸ್ಟ್ವುಡ್, ಅಮಿತಾಬ್ ಬಚ್ಚನ್, ಒಬ್ಬ ಪ್ರೇಮ್ ಕುಮಾರ್ ಆದ್ರೂ ಇಲ್ಲ ಅಂದ್ರೆ ನಾನು ಕೂಡ ಥಿಯೇಟರ್ ಹೋಗಿ ಸಿನಿಮಾ ನೋಡಲ್ಲ. ಸಿನಿಮಾ ಬಗ್ಗೆ ಏನಾದ್ರೂ ಗೊತ್ತಿದೆಯಾ? ಗೊತ್ತಿರೋದಷ್ಟೇ ಅಲ್ಲ ಸರ್, ಒಬ್ರು ಗ್ರೇಟ್ ಆಕ್ಟರ್ ಕೂಡ ಸಿಕ್ಕಿದ್ರು. ಯಾರು? ಮಿಸ್ಟರ್ ಪ್ರೇಮ್ ಕುಮಾರ್. मिस्टर प्रेम कुमार जी, ಇವ್ರು ಯಾರು? ಯಾವ ಡೌಟ್ ಕೂಡ ಬೇಡ. ಹಿಂದಿ ಸಿನಿಮಾದ ಎವರ್ಗ್ರೀನ್ ಹೀರೋ ಮಿಸ್ಟರ್ ಪ್ರೇಮ್ ಕುಮಾರ್. ಅವರು ಸತ್ತೋದ್ರಲ್ವಾ? ದೇವರೇ ದೆವ್ವ ಭೂತ್ಗಳನ್ನ ತಂದು ಕೂರಿಸಿದ್ದಾನೆ ಏನೋ. ಈ ವಯಸ್ಸಿನ ಜೊತೆಯಲ್ಲಿ ಇವರ ಅಭಿನಯ ಕೂಡ ಬದಲಾಗಿದೆ. ವೈನ್ ಥರಾನೇ. ಸ್ವಲ್ಪ ಮೇಕಪ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಸರ್.
ಈ ವ್ಯಕ್ತಿನ ಜನ ಕಾಯ್ತಿದ್ದಾರೆ ಸರ್. ಅವ್ರನ್ನ ಖುಷಿ ಪಡಿಸಿದ ಹೀರೋನ ಸೆಕೆಂಡ್ ಇನ್ನಿಂಗ್ಸ್ಗೆ ಒಳ್ಳೆ ರೀಓಪನಿಂಗ್ ಆಗಿರಬಹುದು. ಲೋ, ಈ ಮನುಷ್ಯನ ಸಿನಿಮಾ ನೋಡಿದವರೆಲ್ಲ ಸತ ಸ್ವರ್ಗದಲ್ಲಿದ್ದಾರೆ. ಅಮೆರಿಕಕ್ಕೆ ಬಂದು ಕನ್ನಡ ಸಿನಿಮಾ ಮಾಡ್ತಾನಂತೆ, ಅದು ಒಬ್ಬ ಹಿಂದಿ ಆಕ್ಟರ್ನ ಹಿಡ್ಕೊಂಡು. ನಿನ್ಗದು ಏನ್ ತಲೆ ಕೆಟ್ಟಿದೆಯೋ? ಲೇ ಹುಡುಗ, ಎಲ್ಲಿ ಮಾಡಿರೋ ಸಿನಿಮಾಗೆ ಜನ ಬರಲ್ಲ, ಅದನ್ ಬಿಟ್ಟು ಈ ಮುತ್ಕನ್ ಹಿಡ್ಕೊಂಡು ವಯಸ್ಸಾದ್ಮೇಲೆ ಒಂದಷ್ಟು ಹುಡುಗಿಯರ ಜೊತೆ ಮಜಾ ಮಾಡಕ್ ಬಂದಿದ್ದಾರಲ್ಲ ಅಲ್ವೇ? ನಾನು ಕೊನೆದಾಗ ಹೇಳ್ತೀನಿ, ಸ್ವಲ್ಪ ಕಾಸು ಮಾಡೋ ಅಂತ ಸಿನಿಮಾ ಮಾಡು, ಆಮೇಲೆ ನನ್ನ ಕರಿ, ಆವಾಗ ನೋಡೋಣ. ಪ್ರೇಮ್ ಕುಮಾರ್ ಮಾತ್ರ ಅಲ್ಲ ಸರ್, ಇವರು ಇದ್ದಾರೆ ಈ ಸಿನಿಮಾದಲ್ಲಿ. ಇವಳು ಚೆನ್ನಾಗಿದ್ದಾಳೆ. ಅಲ್ಲ, ಇವರೆಲ್ಲ ರೆಡಿಯಾ? ಯಾವತ್ತೂ ರೆಡಿ ಇದ್ದಾರೆ. ಇಲ್ಲಿ ಮಾನ್ಸೂನ್ ಮ್ಯಾಂಗೋಸ್ ಅಂತ ಬರೆದ್ರೆ ಜನರು ಬರ್ಬೋದಾ? सर एक मिनट, लेट मी एक्सप्लेन. सर एक मिनट. ऐसे लोगों की वजह से ही मैंने काम करना बंद कर दिया. इनके लिए सब कुछ बाजार है, बस पैसा. सर, वी कैन मेक दिस फिल्म. हमें उनकी जरूरत नहीं है, सिर्फ मैं और तुम. ये ಇವ್ರಿಗೆ ಹೆಂಗೆ ಹೇಳಿ ಅರ್ಥ ಮಾಡಿಸ್ಲಿ? ನನಗೆ 30 ವರ್ಷ ಆಯ್ತು, ನಿಮಗೆ 60. ನನಗಿದ್ ಬೇಕು. ये अभी नहीं होगा तो कभी नहीं होगा. ಲಾ ಲಲ್ಲ ಲಾ ಲಲ ಲಾ ಲಲ್ಲ ಲಾ ಲಲ ಲಾ. ಹಲೋ ಮಿಸ್ಟರ್, ಇಲ್ಲಿ ಶೂಟಿಂಗ್ ಎಲ್ಲಿ ನಡೀತಿರೋದು? ಆಕ್ಟರ್ಸ್, ನೀವು ಅನ್ಕೊಂಡಿರ್ಬೋದು ನಿಮ್ಮೊಳಗೆ ಒಬ್ಬ ನಟ ಇದ್ದಾನೆ ಅಂತ. ನಾನು ಬರ್ದಿರೋ ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಟ್ ಮಾಡೋಕ್ಕಾಗತ್ತಾ ಅಂತ. ಭಯ ಪಡಬೇಡಿ, ಈ ಸಿನಿಮಾದಲ್ಲಿ ನನಗೆ ನಟರು ಬೇಡವೇ ಬೇಡ. ಕ್ಯಾಮ್ರಾ ಮುಂದೆ ಬದುಕೋರು ಬೇಕು. ನನಗೆ ಆಕ್ಟ್ ಮಾಡೋಕ್ಕೆ ಬರುತ್ತೆ, ಅದು ಸಮಸ್ಯೆ ಅಲ್ವಾ ತಾನೆ? ಅದು ಪರವಾಗಿಲ್ಲ, ಕೆಲವು ಸಲ ನಟ್ಸೋ ಥರ ನಟ್ಸಿದ್ರೆ ಸಾಕು. ಅದು ಮಾಡ್ಬೋದು. ಪ್ರೇಮ್ ಕುಮಾರ್ ಜಿ ಒಬ್ಬ ಅದ್ಭುತ ನಟ ಆಗಿದ್ರು, ಆದರೆ ಅವರು ನಿಮ್ಮ ಥರ ಒಬ್ಬ ಸಾಧಾರಣ ಮನುಷ್ಯ ತಾನೆ. ಹಾಗಂತ ಅವ್ರ ಹತ್ರ ಹೋಗಿ ಏನೇನೋ ಮಾತಾಡಬೇಡಿ. ಯಾವುದು ಈ ಕ್ಯಾಮ್ರಾ ಟೆಕ್ನಾಲಜಿ? 16mm ಬ್ಲ್ಯಾಕ್ ಆ್ಯಂಡ್ ವೈಟ್. ಕಳೆದೋಗಿರೋ ಕಾಲನ ಮತ್ತೆ ತರೋಣ. ಏನ್ ಬ್ಲ್ಯಾಕ್ ಆ್ಯಂಡ್ ವೈಟ್?
ಕ್ಯಾಮ್ರಾ ಟೆಕ್ನಾಲಜಿ ಡಿಜಿಟಲ್ ಆಗಿಲ್ಲ ಅಂದ್ರೆ ನಾನು ವರ್ಕ್ ಮಾಡೋದು ತುಂಬಾ ಕಷ್ಟ. ಇದು ನಿನ್ನ ಮ್ಯಾರೇಜ್ ವಿಡಿಯೋ ಏನಲ್ಲ. ಮತ್ತೆ ಮಂಗಳವಾರ ಬುಧವಾರ ಶೂಟಿಂಗ್ ಇಡ್ಬೇಡ, ನನಗೆ ಡೇಟ್ ಇಲ್ಲ. ಮೊದ್ಲೇ ಹೇಳಿರ್ತೀನಿ, ವೀಕೆಂಡ್ ನಲ್ಲಿ ನಾನು ಸಿಗಲ್ಲ. ಆಗ ಫ್ಯೂನರಲ್ ಶುರು ಆಗೋ ಸೀಸನ್. ಫ್ಯೂನರಲ್ ಸೀಸನಾ? ಹಾ, ಆ ಥರದ್ದು ಸೀಸನ್ ಇದೆ. DP ಸ್ವಲ್ಪ ಈ ಕಡೆ ಬಾ. ಹಾ, ಏನಾಯ್ತು? ಪ್ರೇಮ್ ಕುಮಾರ್ ಕಾಣಿಸ್ತಾ ಇಲ್ಲ. ಏನ? ನಾನು ನೇಬರ್ಸ್ನ ವಿಚಾರಿಸಿದೆ, ಅವರು ಮನೆಗೆ ಬೀಗ ಹಾಕಿ ಬೆಳಗಿಂದ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅಂದ್ರು. ಸೊ ಗೇಮ್ ಓವರ್. ಅವ್ರು ಒಪ್ಕೊಂಡಿದ್ ನಿಂಗೂ ಗೊತ್ತಲ್ವಾ? ಅವರು ಕುಡ್ದಾಗ ಹೇಳಿದ್ದಾರೆ, ಆಮೇಲೆ ಮರ್ತು ಹೋಗಿದ್ದಾರೆ ಅನ್ಸುತ್ತೆ. ರೇ, ನಾನು ಆವಾಗ್ಲೇ ಹೇಳ್ದೆ ತಾನೆ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ. ಲೋ, ಪ್ಯಾಕ್ ಮಾಡೋ, ಬಂದ್ ಬಿಡ್ತಾರೆ ಸಿನಿಮಾ ಮಾಡ್ತೀವಿ ಅಂತ. ಹೇ ಸರ್ 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 ಎಲ್ಲ ಸರಿ ಮಾಡೋಣ ಸರ್. ನಾನು ಹೇಳಿದ್ನಲ್ಲ, ಮೇನ್ ರೋಲೇ ಮಾಡೋದು. ಬಾ ರೂಪ, ಉಲ್ಲಾಸ್ ದೊಡ್ಡ ದೊಡ್ಡ ಹೀರೋ ಹಾಕೊಂಡು ಫಿಲ್ಮ್ ಮಾಡಕ್ ಬರ್ತಾರೆ ಇಲ್ಲಿ. ಸ್ತುತಿಸೋ ದೇವರೇ, ಯಾವತ್ತು ಶುಭವನ್ನು ಮಾಡು ನಮಗೆ ಓ ದೇವರೇ. ನಾವು ಕಾಣೋ ಆಸೆಗಳು ಯಾವತ್ತು ಉಳಿಯೋ ಹಾಗೆ ಯಾವತ್ತು ಆಶೀರ್ವದಿಸು. ಯಾವತ್ತು ನಮ್ಮದೇ ಈ ಜಗತ್ತು. ಹಾಲೆಲೂಯಾ. ಡೇವಿಡ್, ಏನಮ್ಮ? ಅಲ್ಲಿ ನೋಡು, ಯಾರೋ. ನೀನ್ ಸುಮ್ನೆ ಕಿರಿಸ್ಬೇಡ, ಭಯ ಪಡ್ತಾರೆ. ಅವರೇ ನಮ್ಮ ಮಾನ್ಸೂನ್ ಮ್ಯಾಂಗೋಸ್ನ ಆಕ್ಟ್ರು. ಮನೇಲಿ ಪ್ರಾಯಕ್ಕೆ ಬಂದಿರೋ ಹುಡುಗಿ ಇದ್ದಾಳೆ ಅಂತ ನೆನಪಿದ್ಯಾ ನಿಂಗೆ? ಒಬ್ಬಳಲ್ಲ, ಇಬ್ರಿದ್ದಾರೆ. ನೀನು ವಯಸ್ಸಿಗೆ ಬಂದಿದ್ಯಲ್ಲ. ಕಾರ್ಲೋಸ್, ಆರ್ ಯು ಓಕೆ? ಈ ಮನೇಲಿ ಎಲ್ಲಾರ್ಗೂ ಹುಚ್ಚಿಡ್ತಿದೆ. ಮಮ್ಮಿ, ನೀನ್ ಅನ್ಕೋತಾ ಇರ್ಬೋದು ನಾನೊಬ್ಬ ಮುಠಾಳ ಅಂತ. ಅವರು ಮನೆಯೊಳಗಿರಲ್ಲ, ಹೊರಗಡೆ ಕಾರ್ ಶೆಡ್ನಲ್ಲಿ ಉಳ್ಕೋತಾರೆ. ನೀನು ಈ ರೀತಿ ಭಿಕ್ಷಕರ ಜೊತೆ ಓಡಾಡ್ತಾ ಇರು. ನಿನ್ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿ ಅವ್ರ ಹೆಂಡತಿರ್ ಜೊತೆ ಸೆಟ್ಲ್ ಆಗ್ತಾರೆ. ರೇಖಾ ಮನೆಯವರು ವರ ಬೇಕು ಅಂತ ಆಡ್ ಹಾಕಿದ್ದಾರೆ. ಇಲ್ಲಿ ನೋಡು. ಇದು ಅವಳೇನಲ್ಲ, ಅವಳಲ್ಲಿ 5 ಅಡಿ 5 ಇಂಚ್ ಇದ್ದಾಳೆ. ನಿಂದು ಯಾವತ್ತೂ ಇದೇನೆ. ಥೂ. 5 ಅಡಿ 5 ಇಂಚ? ಹೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ರೆಡ್ ಕಲರ್ನಲ್ಲಿ ಮಾರ್ಕ್ ಮಾಡಿರೋ ಜಾಗಗಳಿಗೆ ನೀವು ಹೋಗ್ಬಾರ್ದು. ಯಾಕಂದ್ರೆ ಅಲ್ಲೇ ನಮ್ ಕನ್ನಡದವರಿರೋದು. ಕೈಲಿ ಹಣ ಕೊಟ್ರು ಅವ್ರು ನಾವು ಕೊಡೋದನ್ನ ತಗೊಳ್ಳಲ್ಲ. ವೇಸ್ಟ್ ಬಾಡಿಗಳು. ಫಾರಿನರ್ಸ್ ಹತ್ರ ಹೋದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್. ಅದೇ ನಮ್ ಸ್ಟ್ರಾಟಜಿ. ಅದನ್ನ ನಾನು ಹೇಳ್ಕೊಡ್ತೀನಿ. ನಾವು ಅವ್ರ ಮನೆಗೆ ಹೋಗ್ತೀವಿ, ಕಾಲಿಂಗ್ ಬೆಲ್ ಒತ್ತೀವಿ, ಅವ್ರು ಹೊರಗೆ ಬರ್ತಾರೆ. ನಾವು ಲೇಹ್ಯದ ಬಗ್ಗೆ ಒಳ್ಳೆ ಮಾತುಗಳನ್ನ ಅವ್ರ ಎದುರಿಗೆ ಹೇಳ್ತೀವಿ. ಸರ್, ಅಲ್ಲಿ ಯಾರು ಇಲ್ಲ ಅಂದ್ರೆ? ಅಲ್ಲಿ ಯಾರು ಇಲ್ಲ ಅಂದ್ರೆ ನಾವು ಮುಂದಿನ ಮನೆಗೆ ಹೋಗ್ಬೇಕು. ಅದು ಸರಿನಾ? ಇದ್ರಲ್ಲೇನೋ ಹುಳಿ ವಾಸನೆ ತರ ಬರ್ತಾ ಇದೆ. ಅದೇ ಅಲ್ವಾ ಸ್ಪೆಷಾಲಿಟಿ. ಹಳೇದಾಗ್ತಾ ಪವರ್ ಹೆಚ್ಚಾಗುತ್ತೆ. ಇದು ವೈನ್ ತರನೇ ಅಲ್ವಾ? DP, ಕ್ರೂ ರೆಡಿ ಆಗಿದೆ. ಹಲೋ ಅಂಕಲ್. ಕ್ರೂ
ನಮ್ ಬಜೆಟ್ ಸಾಕಾಗುತ್ತಾ? ಬಜೆಟ್ ಮ್ಯಾನೇಜ್ ಮಾಡಬೇಕು. ಯಾರಿಗೂ ದುಡ್ಡು ಕೊಡೋದು ಬೇಡ. ಆಕ್ಟರ್ಸ್ಗಂತೂ ಕೊಡೋದೇ ಬೇಡ. ಹಾ ಶಶಾಂಕ್, ಡೈಲಾಗ್ ಎಲ್ಲ ಕಲ್ತ್ಕೊಂಡ್ರಾ? 90 ಇದೆ ಅಲ್ವಾ? 130 ಇದೆ, 40 ಎಕ್ಸ್ಟ್ರಾನೇ ತರಿಸಿದ್ದೀನಿ. ಓಕೆ. ಹೇ ಕಾರ್ಲೋಸ್, ಡೋಂಟ್ ಡಮ್ಮಿ ಗೊತ್ತೇ ಆಗ್ಲಿಲ್ಲ ಅವನ್ಗೆ. ಹುಚ್ಚ. ನನ್ ಪ್ರೇಮ್ಜಿಗೆ ಅಂತ ಮನೆಯಿಂದ ತಂದ ಚೇರ್ ಎಲ್ಲಿ? ನಮ್ಮ ಹತ್ರ ಒಂದೇ ಚೇರ್ ತಾನೇ ಇರೋದು. ಹೌದು. ಅದನ್ನು ಕೂಡ ಉಲ್ಲಾಸ್ ತಗೊಂಡು ಹೋಗಿದ್ದಾನೆ. ಅದರಿಂದ ಇಳಿಬೇಕು ಅಂದ್ರೆ ಅವ್ರಿಗೆ ಕ್ರೇನ್ ಬೇಕಂತೆ, ಕ್ರೇನ್. ಲೋ, ಎಲ್ಲೋ ಹತ್ತಾ ಇದೆಯಾ? ಶಾರ್ಟ್ ಇರೋದು ಆಕಾಶದಲ್ಲ, ಭೂಮಿಯಲ್ಲಿ. ಇಳಿಯೋ ಕೆಳಗೆ, ಇಳಿಯೋ. सर आप बैठ जाओ सर. बैठिए सर. नहीं ठीक है कोई नहीं. ठीक. वो लाया क्या? नहीं ओल्ड टर्की. फर्स्ट डे शूट. अरे हो जाएगा ना, पहला दिन हो जाएगा. इन फुल आउट. क्या सीन क्या है? हाँ ठीक है, रेडी रेडी है सर. ओके, रेडी. एवरीबॉडी नाइस मूड. ಏನಂದ್ರೆ, ಅಮೆರಿಕಾದಲ್ಲಿ ಗಾಢವಾದ ಏಕಾಂತದಲ್ಲಿ ಒಬ್ಬಂಟಿಯಾಗಿರೋ ಬಾಲಚಂದ್ರ ಅವನು ಒಂದ್ ದಾರಿಯಲ್ಲಿ ನಡೀತಾ ಇರ್ತಾನೆ. ಆಗ ಅವನಿಗೆ ಮಾವಿನ ಹಣ್ಣು ಸಿಗುತ್ತೆ. ದಾರಿಲೇನಾ? ಹಾ. ಆಗ ಅವನು ಯೋಚಿಸೋದಕ್ಕೆ ಶುರು ಮಾಡ್ತಾನೆ. ನಂತರ ಅವನಿಗೆ ಗೊತ್ತಾಗುತ್ತೆ ಅವನ ನೆನಪುಗಳಲ್ಲಿರೋ ಭೂತಕಾಲ ಅದು ಅಂತ. ಒಂದೊಂದು ಹಣ್ಣು ಅವನ ನೆನಪುಗಳಾಗಿ ಅವನ ಜೊತೆ ಇರುತ್ತೆ. ಇದೇ ನಾವಿವಾಗ ಶೂಟ್ ಮಾಡ್ತಿರೋ ಸೀನ್. ಇದು ತುಂಬಾ ಸಿಂಪಲ್ ಆಗಿ ಹಿಂದಿಯಲ್ಲಿ ನೀನು ಪ್ರೇಮ್ ಸರ್ಗೆ ಹೇಳ್ಕೊಡು, ನಾನು ಹೋಗಿ ಫ್ರೇಮ್ ಸಿಂಪಲ್ ಆಗಿದೆಯಾ? ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್, ರೋಲಿಂಗ್. ಏಕಾಂತ अकेलापन सर. ನೆನಪುಗಳು ಬರ್ಲಿ ಸರ್. पुरानी याद है सर, पुरानी याद है. कंप्लीट आग ಬರ್ಲಿ. ಹಾ. ಜನರ ಮೇಲೆ ಕೋಪ, गुस्सा. समूह से जो गुस्सा है, गुस्सा. ಅದನ್ನು ಹೇಗೆ ಹೊಡೆದಾಕ್ತಾರೆ? ನೋವು, ದರ್ದ್. ಹಾ, ನೋವು ಕಾಣಿಸ್ತಿದೆ. ಆಯ್ತಾ? ಕಟ್ ಇಟ್. ವೆರಿ ಗುಡ್. ನೋ ಮೋರ್ ಟೇಕ್. ತುಂಬಾ ಚೆನ್ನಾಗಿತ್ತು. ಅದು ಸ್ವಲ್ಪ ಓವರ್ ಆಗಿಲ್ವಾ? ನ್ಯಾಚುರಲ್ ಅದು. ಒಂದು 20 ವರ್ಷ ಹಿಂದೆ ಆಗಿದ್ರೆ ಓಕೆ. ಡಿಪಿ ರೀಟೇಕ್ ತಗೋಬೇಕು ಅನ್ಸುತ್ತೆ. ಹಿಂದೆ ಒಂದು ನಾಯಿ ಬೊಗಳ್ತಾ ಇತ್ತು. ಫ್ರೇಮಲ್ಲಿ ನೋಡಿದಾಗ ಪ್ರೇಮ್ ಸರ್ ತಲೆ ಮೇಲೆ ನಾಯಿ ಇರೋ ತರ ಅನ್ಸುತ್ತೆ. ನಾವು ರೋಡಲ್ಲಿ ಹೋಗುವಾಗ ನಾಯಿ ಇರುತ್ತೆ ಅಲ್ವಾ? ನ್ಯಾಚುರಲ್. ನಾಯಿಗಳಿರೋದು ನ್ಯಾಚುರಲ್. ಮತ್ತೆ ನಾಯಿ ತಾನೆ, ಅವನ ಆತ್ಮದ ಪ್ರತಿಫಲ ತರ ಕಾಣಬಹುದು. ನ್ಯಾಚುರಲ್. ಓಕೆ. ಈ ತರ ಲೆಕ್ಕ ಬರಿತಾ ಕೂರೋದು ಆರ್ಟಿಸ್ಟ್ ಕೆಲಸ ಅಲ್ಲ. ಈ ಸಿನಿಮಾದ ಮಾರ್ಕೆಟಿಂಗ್ ಯಾರು ಮಾಡ್ತಿರೋದು? ಮಾರ್ಕೆಟಿಂಗ್ ನಾನೇ ಅನ್ಸುತ್ತೆ. ಇದ್ ನೋಡು, ಇದನ್ನ ನಾನ್ ಕಂಪೋಸ್ ಮಾಡಿದ್ದು. ಇದನ್ ಕೇಳ್ದವರು ಡಿಪಿ ಕೇಳ್ದವ್ರು ಎಲ್ಲ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ. ಹೇಳೇನ್ ಪ್ರಯೋಜನ? ಮಾರ್ಕೆಟಿಂಗ್ ಮಾಡ್ಬೇಕಲ್ಲ. ನನ್ನ ಹಾಡ್ಗಳಿಗೆ ಈಗ ಆಗಿರೋ ಪರಿಸ್ಥಿತಿ ನಾವು ಮಾಡ್ತಿರೋ ಸಿನಿಮಾಗ ಆಗ್ಬಾರ್ದಲ್ಲ. ನಾನ್ ಹೇಳೋದಷ್ಟೇ. ಇದನ್ ಕೇಳೋ. ಚೆನ್ನಾಗಿದೆ ಅಲ್ವಾ? ಅಡ್ಡಿಲ್ಲ, ಚೆನ್ನಾಗಿದೆ. ಕ್ಯಾಮ್ರಾ ಟೆಕ್ನಾಲಜಿ ಅಷ್ಟು ಚೆನ್ನಾಗಿಲ್ಲ. ನೀನ್ ಬರ್ದಿರೋ ಕತೆ ಎಲ್ಲ ಓದ್ದೆ, ಅಷ್ಟೇನು ಮಜಾ ಇಲ್ಲ ಅನ್ಸುತ್ತೆ. ಮತ್ತೇನಿಲ್ಲ, ಈ ಸ್ಟೇಟ್ ಅವಾರ್ಡ್ಗೆ ಕನ್ಸಿಡರ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಅದು ಪರವಾಗಿಲ್ಲ. ಮುಂಚೆನೆ ಹೇಳ್ದಂಗೆ ಒಂದು ಡ್ರೀಮ್ ಸೀಕ್ವೆನ್ಸ್ ಶೂಟ್ ಮಾಡ್ತಿರೋದು. ಈಗ ಪ್ರೇಮ್ ಕುಮಾರ್ ಅನ್ನೋ ಪಾತ್ರ ಕನ್ಸಲ್ಲಿ ದೇವರ ಜೊತೆ ಚೆಸ್ ಆಡ್ತಾನೆ.
ಓ ಅಂದ್ರೆ ನಾನು ದೇವರಾಗ್ಬಿಡ್ತೀನ? ದೇವ್ರ ಥರಾನೇ ಹೌದು. ಒಬ್ಬ ಹುಲ್ ಮೇಸನ್ ವೇಷದಲ್ಲಿ ಈ ಸೀನಲ್ಲಿ ದೇವ್ರಿರ್ತಾನೆ. ಹಾಗಾದ್ರೆ ನಾನು ಶೆಪರ್ಡ್ ತರ ಆಕ್ಟ್ ಮಾಡ್ಬೇಕಾ, ದೇವ್ರ ತರ ಆಕ್ಟ್ ಮಾಡ್ಬೇಕಾ? ಅದು ಹುಲ್ ಮೇಸೂನು ಅಂತ ಗೊತ್ತಿರೋ ದೇವ್ರ ಥರ ಆಕ್ಟ್ ಮಾಡಿ. ಓ ಸರಿ 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 ಸರಿ. ಹೇ ಅದ್ ನಿಲ್ಕೊಡು, ಎದ್ದ ಆ ಕಡೆ ಹೋಗು. ಈ ಚೆಸ್ ಆಟ ಅಂದ್ರೆ ಸಾಧಾರಣ ಚೆಸ್ ಆಟ ಅಲ್ಲ, ಸ್ವಲ್ಪ ಇತಿಹಾಸ ಇರೋ ಚೆಸ್ ಆಟದ ಥರ ಯೋಚಿಸ್ತಿದ್ದೀನಿ. ಪ್ರೇಮ್ ಕುಮಾರ್ ಅನ್ನೋ ಕಥಾಪಾತ್ರ ಸ್ವಂತ ಬದುಕಿನ ಜೊತೆ ಚೆಸ್ ಆಡ್ತಿರೋದು. ಈ ಕುದುರೆ 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 ದೇವರ ಶಕ್ತಿಯ ಪ್ರತೀಕ, ಸಿಂಬಲ್, ಸಿಂಪಲ್ ಸಿಂಬಲ್. ಹೋ, ನೀನು ಬಂದಿದ್ದು ಒಳ್ಳೇದಾಯ್ತು. ಆ ಶಶಾಂಕ್ ತಲೆ ತಿಂತ ಇದ್ದ. DP, ಒಂದ್ ಸಮಸ್ಯೆ ಇದೆ ಕಣ. ಏನ್ ಸಮಸ್ಯೆ? ನಮ್ ಜೆನಿಫರ್ ಪ್ರೆಗ್ನೆಂಟ್ ಅಂತೆ. ಜೆನಿಫರ್? ಯಾವ ಜೆನಿಫರ್? ಜೆನಿಫರ್ ನಮ್ ಕುದುರೆ. ಅಯ್ಯೋ ಪಾಪ, ಅದಕ್ಕೆ ಎದ್ದು ನಿಲ್ಲೋಕಾಗ್ತಿಲ್ಲ. ಅದು ಪರವಾಗಿಲ್ಲ, ನಾವು ಮುಖ ಮಾತ್ರ ತೋರಿಸ್ತಿರೋದು, ಬಾಡಿ ತೋರಿಸ್ತಿಲ್ಲ. ಎಲ್ಲ ತರ ಪ್ರಯತ್ನ ಮಾಡಿ ನೋಡ್ದೆ, ಅದನ್ನ ಅಲ್ಲಾಡ್ಸೋದಕ್ಕೆ ಆಗ್ತಿಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನೇನಾದ್ರೂ ಮಾಡ್ತೀನಿ. ಇದು ಕತ್ತೆ ಅಲ್ವಾ? ಈ ಕುದುರೆ ಕತ್ತೆ ಒಂದೇ ಫ್ಯಾಮಿಲಿ ಸೇರಿದೆ ಅಲ್ವಾ? ಅಲ್ವಾ ಅಲ್ವಾ? ಹಾ ಹಾ. ಇದು ಕಚ್ಚುತ್ತಾ? ಹೇಯ್, ಓಕೆ, ಇವಾಗ ಸರಿಯಾಗಿ ಕಾಣಿಸ್ತಿದೆ ಅಲ್ವಾ? ಓಕೆ, ಎವ್ರಿಬಡಿ ರೆಡಿ? ಆಕ್ಷನ್ ಆಕ್ಷನ್. ಅದು ವರ್ಕಿಂಗ್ ಇಲ್ಲ ಸರ್. ಶುರು ಶುರು. ಡೈಲಾಗ್ ಡೈಲಾಗ್ ಡೈಲಾಗ್. ಬದುಕಿನ ನಿಯಮಗಳನ್ನ ನೀವು ತಪ್ಪಿಸ್ತಿಲ್ಲ, ಆದ್ರೆ ನೀನ್ ಮರಿತಿದ್ದೀಯ. ಆಟ ಆಡ್ಸೋ ಅವನು ನಾನಂತ, ಇದೆಲ್ಲ ನನ್ನ ನಿಯಮ. ಜೀವನ ಅಂದ್ರೆ ಜೀವನ ಅಂದ್ರೆ ಚದುರಂಗದ ಕಪ್ಪು ಕಾಯಿಗಳನ್ನು ಅನ್ಕೊಂಡಿದ್ಯಾ? ಬಾಲಚಂದ್ರ, ಬಾಲಚಂದ್ರ ನಿಲ್ಕೋ. ಏಯ್, ಅವನೆಲ್ಲಿ ಹೋಗ್ತಿದ್ದಾನೆ? ಎಲ್ಲಿ ಹೋಗ್ತಿದ್ಯಾ? ಕಟ್ ಕಟ್ ಕಟ್. ಈ ಕ್ಯಾಮ್ರಾ ಅಲ್ಲಿದೆ. ಕಟ್. ಆ ಕತ್ತೆನ್ ಕರ್ಕೊಂಬಾರೋ. ಸರ್, ಯು ಆರ್ ಗುಡ್. ಡಾಂಕೀಸ್ ಮಿಸ್ಟೇಕ್. ಹಾಯ್ ಸರ್. ನಮಸ್ತೆ ಸರ್. ಸೀನ್ ಹೇಳೋ. ಸೀನ್ ನನ್ಗೇನ್ ಗೊತ್ತು ಸರ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಆಫ್ ದ ಫಿಲ್ಮ್. ಬಂಧು ಬಂಧಗಳನ್ನ ಬಿಟ್ಟಂತ ಬಾಲಚಂದ್ರ ನಿಜವಾಗಿಯೂ ಒಬ್ಬಂಟಿಯಾಗಿ ದಾರಿಯಲ್ಲಿ ಒಬ್ಬಂಟಿಯಾಗಿ ನಡ್ಕೊಂಡು ಬರ್ತಿದ್ದಾನೆ. ಆಪ್ ಇಸ್ ರಸ್ತೆ ಸೆ ಚಲ್ ರಹೆ ಆಪ್. ಅದೇ, ಆ ದಾರಿಯಲ್ಲಿ ನಡ್ಕೊಂಡು ಬರ್ತಿದ್ದಾನೆ. ಆಪ್ ಚಲ್ ಕೆ ಆ ರಹೆ. ಅದೇ ಆ ಸೂಸೈಡ್ ಪಾಯಿಂಟ್. ಒಂದ್ ಕಡೆ ಸಾವು, ಒಂದ್ ಕಡೆ ಜೀವನ. ಏಕ್ ಸೈಡ್ ಮೇ ಜಿಂದಗಿ और एक साइड में मौत. ಯೋಚಿಸ್ತಾ ನಿಂತಿದ್ದಾನೆ ಅದ್ರ ಪಕ್ಕ. आप कंफ्यूजन में हैं सर. आपको डिसीजन मेकिंग ಬೇಕಲ್ವಾ? ಹೌದು ಹೌದು. इस शॉट में डिसाइड करना है आपको, मौत या जिंदगी. ಜಿಂದಗಿ. ನಂತರ ಬಾಲಚಂದ್ರ ಅಲ್ಲಿಂದ ಹಾರೋ ಥರ ಮಾಡ್ತಾನೆ. ನೋ ಜಂಪಿಂಗ್. कूदने का नहीं है सर. ಸರಿಯಾಗಿ ಅದನ್ನ ಅರ್ಥ ಮಾಡಿಸೋ. कूदने का नहीं है, बस सोचने के. ಬಾಕಿ ಸಬ್ ಕಂಪ್ಯೂಟರ್ ಟೆಕ್ನಿಕ್ है. ಓಕೆ 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 ಓಕೆ. ಟೇಕ್. ಬಾ. ಈಗ ಹೇಳಿದಷ್ಟನ್ನ ಮಾಡಿದ್ರೆ ಸಾಕು. ದೇವರೇ ಕಾಪಾಡಬೇಕು. ನೈಸ್ ಮೋಡ್, ಗುಡ್ ಮೋಡ್. ಸ್ಕ್ರಿಪ್ಟ್ ಇಟ್ಕೋ. ಸ್ಟಾರ್ಟ್ ಕ್ಯಾಮ್ರಾ. ರೋಲಿಂಗ್. ಆಕ್ಷನ್. ಅಯ್ಯೋ ಅಯ್ಯೋ, ಸರ್, ದೇವ್ರೇ.
ಏ, ದೇವ್ರೇ! डर गए ना सब? इसे कहते हैं एक्टिंग। ಇವನಿಗೆ ನಿಜವಾಗ್ಲೂ ಹುಚ್ಚಿ ಹಿಡ್ದಿದೆ. ಏನ್ ಆಕ್ಟಿಂಗ? ಪುಣ್ಯ, ಅವ್ರಿಗೇನೂ ಆಗ್ಲಿಲ್ಲ. ಸದ್ಯ ನೋಡಿ, ಫ್ಯೂನರಲ್ನ ಕ್ಯಾಮರಾ ವರ್ಕ್ ಬಿಟ್ಬಿಟ್ಟು ಈ ಕೆಲ್ಸಕ್ಕೆ ನಾನು ಬಂದಿರೋದು. ದುಡ್ಡಿಲ್ಲ ಅಂತ ಅಂದ್ರೆ ನಾಳೆಯಿಂದ ನಾನು ಬರಲ್ಲ. ನೀನ್ ಅವ್ನಿಗೆ ದುಡ್ಡು ಕೊಟ್ಟಿಲ್ವಾ? ಮುಂಜಾನೆ ಕೊಟ್ಟಿದ್ದೆ ತಾನೇ. ಹೊಸ ರೀಲ್ ತಗೊಂಡೆ ತಾನೇ? 2 ರೀಲ್ ಮುಗಿದೋಯ್ತಾ? ಹಾ, ಪ್ರೇಮ್ ಸರ್ ಮೇಲಿಂದ ಬಿದ್ದಾಗ ಈ ಸರ್ ಕ್ಯಾಮ್ರಾ ಆಫ್ ಮಾಡೋಕೆ ಮರ್ತಿದ್ದಾರೆ. ಲೋ ಮಾಡೋ ಕೆಲ್ಸಲ್ಲಿ ಸ್ವಲ್ಪನಾದ್ರೂ ಪ್ರಾಮಾಣಿಕತೆ ಇರ್ಬೇಕು. ನಿಮ್ಗೆ ನನ್ ಕೆಲ್ಸ ಇಷ್ಟ ಆಗಿಲ್ಲ ಅಂದ್ರೆ ಉಳಿದು ದುಡ್ಡು ಕೊಟ್ಟು ನನ್ನನ್ನು ಕಳಿಸ್ಬಿಡಿ. ನನ್ ಕೆಲ್ಸದ ಬಗ್ಗೆ ಎಲ್ಲ ಮಾತಾಡಕ್ ಬರ್ಬೇಡ. ಅನ್ನ ತಡ್ಕೊಳ್ಳಿ, 2 ದಿವಸದಲ್ಲಿ ಕೊಡ್ತೀನಿ. ದುಡ್ಡಿಲ್ಲ ಅಂದ್ರೆ ನಾಳೆಯಿಂದ ನಾನು ಬರಲ್ಲ. ದುಡ್ಡು ಕೊಡ್ತೀನಿ, ಹೋಗು. ದೊಡ್ಡ ಸಿನಿಮಾ ಮಾಡಕ್ ಬಂದಿದ್ದಾರೆ ಇವ್ರು. ನಾನ್ ಶೂಟ್ ಮಾಡೋ ಶವಗಳಿಗೆ ಇದಕ್ಕಿಂತ ಜೀವಂತಿಗೆ ಇದೆ. ಈಗೇನ್ ಮಾಡೋದು? ನೀನೇ ತಾನೇ ಹೇಳಿದ್ದು ಆ ಕತ್ತೆ ಮಾರಿದ್ರೆ $500 ಸಿಗುತ್ತೆ ಅಂತ. ಕತ್ತೆಗಳಿಗೆ ನಾವು ಅನ್ಕೊಳ್ಳೋ ಹಾಗೆ ರೀಸೇಲ್ ವ್ಯಾಲ್ಯೂ ಇಲ್ಲ. ಸಿನಿಮಾಗಳಲ್ಲಿ ಅಭಿನಯಿಸ್ತಿರೋ ಕತ್ತೆಗಳು ಅಂತ ಹೇಳಿದ್ರು ಯಾರೂ ತಗೋತಿಲ್ಲ. ಆ ಕತ್ತೆಗೆ ತಿನ್ಸೋದಕ್ಕೆ ದಿನಕ್ಕೆ $50 ಬೇಕು. ಮಗ DP, ಇದು ಕುದುರೆ ಆಗಿರ್ತಿದ್ರೆ ಸೇಲ್ ಮಾಡ್ತಿದ್ದೆ. ಈ ಕತ್ತೆನ ಯಾರು ತಗೋತಾರೆ? DP ಒಳಗ್ ಬಾ. ಕಮರ್ಷಿಯಲ್ ಸಿನಿಮಾ ಆಗಿರೋ ರೋಸಿ ನಗರದಲ್ಲಿ ಹೊಸ ದಾಖಲೆಗೆ ಕಾರಣವಾಗಿದೆ. ಯುವಕರನ್ನ ಗುರಿಯಾಗಿ ಇಟ್ಕೊಂಡು ಬಿಡುಗಡೆ ಆಗಿರೋ ರೋಸಿ ಸಿನಿಮಾ ಎಲ್ಲ ಥಿಯೇಟರ್ನಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಯಾವುದೇ ಥಿಯೇಟರ್ನಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ, ಎಲ್ಲ ಗಡಿಬಿಡಿ ಆಗಿದೆ. ಯುವಕರೆಲ್ಲ ಮುಗಿಬಿಟ್ಟಿದ್ದಾರೆ. ಹೆಂಗಿತ್ತು ನಿನ್ ವೆಕೇಶನ್ ಎಲ್ಲ? ಇನ್ನೂ ಒಂದಿನ ತಗೊಂಡೆ, ಒಂದಷ್ಟು ಕೆಲಸಗಳು, ಫಿಲ್ಮ್ ಮೇಕಿಂಗ್. ಸಾಕು ನಿಲ್ಸು ನೀನ್ ಈ ನಾಟಕನ. ಕೆಲ್ಸ ಕಳ್ಕೊಂಡು ಸುಳ್ಳು ಹೇಳಿ ಸುತ್ತಾಡಿದ್ ಯಾರು ಗೊತ್ತಾಗಲ್ಲ ಅನ್ಕೊಂಡ್ಯಾ? ಇದ್ಯಾರಿಗೆ? ಪ್ರೀತಿಯ ಮಗನ ಕೆಲಸ ಹೋಗಿದ್ದು ನಮ್ಗೊತ್ತಿಲ್ಲ, ಆದ್ರೆ ಊರವ್ರಿಗೆಲ್ಲ ಗೊತ್ತಿದೆ. ಒಂದ್ ಕೆಲ್ಸ ಕೊಡ್ಸಕ್ಕೆ ಯಾರ್ಯಾರ ಕೈಕಾಲು ಇಟ್ಕೊಂಡೆ ಅನ್ನೋದು ನನ್ಗ್ ಮಾತ್ರ ಗೊತ್ತು. ನೀಷ್ಟು ಕಷ್ಟಪಟ್ಟು ಕೊಡ್ಸಿದ್ರಿ ಅಂತ ತಾನೇ ನಾನಿಷ್ಟು ದಿನ ಹೋಗಿದ್ದು. ನನಗಿಷ್ಟ ಇಲ್ಲ ಕೆಲಸ. ನೀನೇನು ಸಿನಿಮಾ ಡೈರೆಕ್ಟರ್ ಆಗ್ತೀಯಾ? ನಿನ್ ಮಗ ಆರಿಸ್ಕೊಂಡಿರೋ ಕೆಲಸ. ವಯಸ್ಸಲ್ಲಿದ್ದ ಹುಡುಗನಿಗೆ ಸಿನಿಮಾ ಎಲ್ಲ ತೋರಿಸಿ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದೆ. ನಾನು ಅವತ್ತೇ ಹೇಳಿದ್ದೆ ಇದೆಲ್ಲ ಬೇಡ ಅಂತ. ಏನೋ ಮಗ ಇದೆಲ್ಲ? ಇಷ್ಟು ದಿನ ನೀವೆಲ್ಲ ಹೇಳ್ದಂಗೆ ಮಾಡ್ತಾ ಬಂದೆ. ಇನ್ಮೇಲೆ ನನ್ಗಿಷ್ಟ ಬಂದಂಗೆ ಮಾಡ್ತೀನಿ. ಹಾಗಾದ್ರೆ ದಯಮಾಡಿ ಇಲ್ಲಿಂದ ಹೋಗು. ದೊಡ್ಡ ಡೈರೆಕ್ಟರ್ ಆಗಿ ವಾಪಸ್ ಬಾ. ಅಂಕಲ್, DP ಒಂದ್ ಸಿನಿಮಾ ಅಲ್ಲ, ಈ ತರ 3 ಕಥೆ ಬರೆದಿದ್ದಾನೆ. ಹೌದು? ಅಯ್ಯೋ, ಕಾಲೇ ಹಂಗೆ ಹರಿದ್ಕೊಂಡ್ ಬರ್ತಿದೆ. ಎಷ್ಟು ಬೇಕಾದ್ರೂ ಬರೀತಾನೆ. ಇವತ್ತೇ ಹೇಳ್ತೀನಿ ಕೇಳಿಸ್ಕೊ, ಜೀವನ ಪರ್ಯಂತ ಅವನು ಇಲ್ಲೇ ಕೂತಿರ್ತಾನೆ, ಅವನ ಮಾವಿನ ಮರನ ಗಟ್ಟಿ ಇಟ್ಕೊಂಡು. ನಿನ್ನ ಹತ್ರ ಒಂದ್ ವಿಷಯ ಹೇಳ್ತೀನಿ. ನಂಗಿಲ್ಲಿ 2 ಕತ್ತೆಗಳನ್ನ ಸಾಕೋಕಾಗಲ್ಲ. ಯಾವ್ದಾದ್ರೂ ಒಂದನ್ನು ಓಡಿಸ್ಬೇಕಿಲ್ಲಿಂದ. ಈ ಮನುಷ್ಯನ ಅವಸ್ಥೆ ನೋಡು. ಆ ಕತ್ತೆ ಎಷ್ಟು ಡೀಸೆಂಟ್. ದಿವಸಕ್ಕೆ 3 ಬಾಟಲ್ ವಿಸ್ಕಿ ಬೇಕು. ಈ ಎಣ್ಣೆ ಹೊಟ್ಟೆಗೆ ಹೋಗ್ಲಿಲ್ಲ ಅಂದ್ರೆ ಡೈಲಾಗ್ ಹೇಳೋಕೆ ಬಾಯ್ ಬಿಡೋದನ್ನ ನಾನು ನೋಡ್ಲೇ ಇಲ್ಲ. ಬರೀ ಎಡಿಟಿಂಗ್ಗೆ ಮಾತ್ರ $1000 ಬೇಕು. ಇನ್ನು 2 ದಿವಸ ಶೂಟಿಂಗ್ ಬಾಕಿ ಇದೆ, ಅದರ ಖರ್ಚಿಗೆ $. ಬೇಕು. ಸೀನ್ ಕಟ್ ಮಾಡ್ಬೇಕು ಅಷ್ಟೇ. ಸೀನ್ ಕಟ್ ಎಲ್ಲ ಮಾಡಂಗಿಲ್ಲ. ಸ್ಕ್ರಿಪ್ಟ್ ಓದಿದ್ಯಾ ತಾನೇ ನೀನು? ಕ್ಲೈಮ್ಯಾಕ್ಸ್ ನಲ್ಲಿ ಪ್ರೇಮ್ ಕುಮಾರ್ ತನ್ನ ದೊಡ್ಡ ಶತ್ರುನ ಮೀಟ್ ಮಾಡ್ತಾನೆ, ಗೊತ್ತು ತಾನೆ? ಅದೇ ಅವನೊಳಗಿರೋ ದೊಡ್ಡ ಆತ್ಮ ಅದು. ಹಾಗಾದ್ರೆ ಸುರೇಶ್ ಹೇಳಿರೋ ಮಾರ್ಕೆಟಿಂಗ್ ಐಡಿಯಾ ಯೋಚಿಸ್ಬೇಕಾಗುತ್ತೆ. ಅಲ್ಲಲ್ಲೋ, ನಮ್ ಕ್ಯಾರೆಕ್ಟರ್ ಬಾಲಚಂದ್ರ ವಿಧಿ ಜೊತೆ ಮುಖಾಮುಖಿ ಆಗ್ತಿರೋದು. ಅವನ್ಗೆ ಯಾಕೆ ಮಾರ್ಕೆಟ್ ಹೋಗಿ ಉಪ್ಪಿನಕಾಯಿ ತಗೋತಾನೆ? ಅದನ್ನ ಮಾಡಿದ್ರೆ $700 ಸಿಗುತ್ತೆ. ಅದನ್ ಬಿಟ್ರೆ ಬೇರೆ ಏನು ದಾರಿ ಇಲ್ಲ.
ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ರೋಲಿಂಗ್. ಉಪ್ಪಿನಕಾಯಿ ಯಾವುದೇ ಇರಲಿ ಬರೀ $2 ಮಾತ್ರ. ಮಾವು, ನಿಂಬೆ, ಶುಂಠಿ, ಕ್ಯಾರೆಟ್, ನೆಲ್ಲಿಕಾಯಿ ಅದನ್ನೆಲ್ಲ ಇಡ್ಲಿಕ್ಕೆ ನಮ್ಮ ಹತ್ರ ಇದೆ 500cc ಕೆನ್ಫರ್ ಫ್ರೀಜರ್. ಎಲ್ಲ ಫ್ರೆಶ್, ಸೂಪರ್ ಟೇಸ್ಟ್, ಸೂಪರ್ ಲಾಭ. ಹಬ್ಬ ಯಾವುದೇ ಇರಲಿ, ಓಣಂ, ಹೋಳಿ, ಕ್ರಿಸ್ಮಸ್, ಶಾಪಿಂಗ್ ಇರೋ ಒಂದೇ ರಾಣಿ, ಅದೇ ನಮ್ಮ ಮಹಾರಾಣಿ. क्या बोल रहे हैं? ಅಯ್ಯೋ ಕಟ್ ಮಾಡಪ್ಪ. ಸರ್ इन्वेस्टर. इन्वेस्टर तो स्क्रिप्ट में तो ये सब है। सर इन्वेस्टर है सर. फिल्म बनाने के लिए थोड़ा पैसा चाहिए था तो हमने इनसे पैसा ले लिया. Sir, this is a product placement. I am the owner of the store. I am paying money. I in cash. That's why I am talking. नो ये सर, सर्कस है क्या? सर्कस है, जोकर है, क्या है? जोकर नहीं सर, माय अंकल. ನೋ ಲೈನ್, ನೋ ಲೈನ್. ನಾನು ಮಾಡಿದ ಲೈನ್, ಐ ಮೇಕ್ ಮೈ ಲೈನ್. ಇವ್ರು ಯಾರು ಕೋಡಂಗಿ? ಇವರು ಆ ಗುಜರಾತಿ ಅಂಗಡಿ ಮುಂದೆ ನಿಂತು $50ಗೋಸ್ಕರ ಕೈ ಚಾಚಿದ್ದನ್ನು ನಾನು ನೋಡಿದ್ದೀನಿ. ಸೌತ್ ಇಂಡಿಯನ್ಗೆ ಸಕ್ಕು ತೋರಿಸ್ತಾರೆ. ಇಲ್ಲಿ ಕೇಳೋ, ಒಂದು $10-20 ಎಕ್ಸ್ಟ್ರಾ ಕೊಡೋಣ, ಕೆಲಸ ಆಗ್ಬಿಡುತ್ತೆ. ಏನಂತೀಯಾ? ಕೊಡೋ. क्या मेरे को समझ में नहीं आया कुछ भी. क्या समझ में, क्या बोल रहा है भाई? क्या हो गया? क्या प्रॉब्लम क्या है? ये इन्वेस्टर है, पैसा लगाया, क्या मलयाली में क्या बोल रहा है यार? मेरे को हिंदी में बात करो, हिंदी में बात करना मेरे. ನೋ ಹಿಂದಿ, ಓನ್ಲಿ ಇಂಗ್ಲಿಷ್. इंग्लिश का क्या बात कर रहा है? फिल्म बना रहा है, फिल्म. डीपी पालिकल फिल्म बना रहा है. यहाँ पे मछली बाजार हो रहा है यहाँ. ಯಾ ಮछಲಿ ಸೆಲ್ಲಿಂಗ್ नहीं हो रहा है यहाँ पर. ಐ ಆಮ್ ಸೆಲ್ಲಿಂಗ್ ಮಾತಿ. I am the producer. समझे? ಅಯ್ಯೋ ದೇವ, ನನ್ನ ಕೆನ್ಮೋರ್ ಫ್ರಿಜ್ಜರು. ಈ ರೀಲ್ ಪೂರ್ತಿ ಹಾಳಾಯಿತು. ಕ್ಯಾಮ್ರಾದವರು ಬೇರೆ ಏನು ಹೇಳಿಲ್ಲ. ಡ್ಯಾಮೇಜ್ ಸ್ಕ್ರ್ಯಾಚ್ ಆಗಿರೋದಕ್ಕೆ ಸ್ಟ್ರಿಕ್ಟಾಗಿ ಚಾರ್ಜ್ ಮಾಡ್ತಿದ್ದಾರೆ. ನಮ್ಮ ಕೈಯಲ್ಲಿರೋ ದುಡ್ಡು ಎಲ್ಲ ಮುಗೀತು. ಇನ್ನು ತುಂಬ ಜನಕ್ಕೆ ದುಡ್ಡು ಕೊಡಬೇಕು. ಹಾಗಾದ್ರೆ ಇವಾಗ ಶೂಟಿಂಗ್ ಮಾಡೋದಿಲ್ವಾ? ಏನ್ ನೋಡ್ತಾ ನಿಂತಿದೀಯಾ? ಬಾ ಹೋಗೋಣ. We are closing in 5 minutes. Yep. DP, ನಾನು ಹೇಳ್ತಿರೋದು ಸರಿಯಾ ತಪ್ಪ ಗೊತ್ತಿಲ್ಲ. ನನ್ನ ಒಂದು ಹಾಲಿವುಡ್ನ ಡೈರೆಕ್ಟರ್ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಅದು ಮೋಸ್ಟ್ಲಿ ಓಕೆ ಆಗುತ್ತೆ. ಅದಕ್ಕೆ ನಾನು ನಾಳೆ ಬೆಳಿಗ್ಗೆನೇ ಇಲ್ಲಿಂದ ಹೊರಡಬೇಕು. ನಿಮಗೆ ಒಂದು ದೊಡ್ಡ ಫಿಲ್ಮ್ ಸೆಟ್ನಲ್ಲಿ ವರ್ಕ್ ಮಾಡೋ ಭಾಗ್ಯ ಸಿಕ್ಕಿದೆ. ಹೋಗ್ಬಾ. ನಾನು ಬಾಕಿ ಎಲ್ಲ ರೀಲ್ಗಳನ್ನ, ಸಾಮಾನುಗಳನ್ನ ಗಾಡಿಯಲ್ಲಿ ಇಟ್ಟಿದ್ದೀನಿ. ये मेरा घर है, मैं कहीं नहीं जा रहा. You think at 75 you are going to achieve what you couldn't at 25? अच्छा, भगवान ने माँ को जिंदा नहीं रखा तुम्हारी हालत को देखने के लिए. You are selfish. बॉबी के सामने किस तरह की बात कर रहे हो? बॉबी कब से आ गए थे ना लाड प्यार. पापा अपना सामान दो. जाओ आप इंडिया जाओ यार. ಈ ಪಾರ್ಟಿಗಂತ ಸ್ಪೆಷಲ್ ಆಗಿ ತರಿಸಿದ್ದು. ಹಲೋ,
ಇಲ್ಲಿರೋರನ್ನ ಬಾಯ್ ಬಿಟ್ಕೊಂಡು ನೋಡ್ತೀರಲ್ಲ, ನಿಮ್ ಕೆಲ್ಸ ಮಾಡಿ. ನೀವು ಪಾರ್ಟಿ ಬಾಯ್ಸ್ ಅಲ್ಲ, ಮಾರ್ಕೆಟಿಂಗ್ ಬಾಯ್ಸ್. ಲೇಹ ಲೇಹ ಓವರ್ ಆಗಿ ಆಡ್ಬೇಡ. ಲೇಹ 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 ಲೇಹ. ಅವಾಯ್ಡ್ ಮಾಡು. ಹಲೋ ಟೋನಿ, ತುಂಬಾ ದಿನ ಆಯ್ತಲ್ಲ ನೋಡಿ. ಇವನೇನು ಬದಲಾಗಿಲ್ಲ, ಹಾಗೆ ಇದ್ದಾನೆ. ಏ ಡೇವಿಡ್, ನೀನ್ ಬಿ ಗ್ರೇಡ್ ಸಿನಿಮಾನ ಮಾಡ್ತಿರೋದು. ಯಾರು ಹೇಳಿದ್ರು ಅದು ಒಳ್ಳೆ ಬಿಸ್ನೆಸ್ ಅಂತ. ನಮ್ಮ ಎಲ್ಲೇ ಆಫೀಸ್ ಹತ್ರ ಈ ತರ ಸಿನಿಮಾ ಎಲ್ಲ ಮಾಡ್ತಾರೆ, ತುಂಬಾ ದುಡ್ಡು ಮಾಡ್ಬೋದು. ಅದು ಎಡಲ್ಟ್ ಸಿನಿಮಾ ಮಾಡೋದಾದ್ರೆ ಅದಕ್ಕೆ ಕಥೆನೇ ಬೇಡ, ಕ್ಲೈಮ್ಯಾಕ್ಸ್ ಚೆನ್ನಾಗಿದ್ರೆ ಸಾಕು. ತುಂಬಾ ಹೊತ್ತಿಂದ ಬಡ್ಕೋತಿದ್ದೀರಲ್ಲ, ನಿನ್ನ ಇಟ್ಕೊಂಡೆ ಬಿ ಗ್ರೇಡ್ ಫಿಲ್ಮ್ ಮಾಡ್ತೀನಿ. ನಿನ್ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬಾರೋ. ಅಲ್ಲೋಡು, ಮ್ಯಾಜಿಕ್ ಶೋಸ್ ಚೆನ್ನಾಗಿ ಮಾಡ್ತಿದ್ದಾನಲ್ಲ. ದೇ ಆರ್ ರಿಯಲಿ ನರ್ವಸ್. ನನ್ ಕರ್ದ್ಯಾ? ಇಲ್ಲ, ನಾನ್ ಕರೀಲಿಲ್ವಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಆದ್ರೆ ಫಂಕ್ಷನ್ಸ್ ಎಲ್ಲ ಇನ್ನು ಮುಗ್ದೇ ಇಲ್ಲ. ಅದು ಮುಗಿಯುತ್ತೆ, ಇದು ಸ್ವಲ್ಪ ಪರ್ಸನಲ್, ಪ್ಲೀಸ್. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಹತ್ರ ಮಾತಾಡಬೇಕು ಅನ್ನೋದು ಬಿಟ್ಟು ಬೇರೆ ಏನು ಹೇಳ್ತಾನೆ ಇಲ್ಲ. ಪೇಪರ್ನಲ್ಲಿ ಕೊಟ್ಟಿರೋ ಮ್ಯಾಟ್ರಿಮೋನಿಯಲ್ ಆ್ಯಡ್ ನೋಡಿದೆ. ಎಷ್ಟು ವರ್ಷ ಆದರೂ ನಾನಂತೂ ಯಾವತ್ತೂ ಕೊಟ್ಟಿಲ್ಲಪ್ಪ. ಹೇ, ಅದು ನಾನಲ್ಲ. ನೀನಲ್ವಾ? ನೀನಲ್ದೆ ಮತ್ತಾರು? 5 ಅಡಿ 5 ಇಂಚು, ಬಿಳಿ ಮೈ ಬಣ್ಣ, ಇದೇ ಏರಿಯಾದಲ್ಲಿರೋದು. ಹಾಗಾದ್ರೆ ಅದು ನಾನೇ. ನಿನಗೇನು ಸಮಸ್ಯೆ? ನಂಗೆಲ್ಲ ಅರ್ಥ ಆಗುತ್ತೆ. ಇಬ್ರು ಒಟ್ಟೊಟ್ಟಿಗೆ ಸುತ್ತಾಡೋದು, ಕಾರ್ ಹತ್ತೋದು. ಒಬ್ಬ ಗೈನಕಾಲಜಿಸ್ಟ್ಗೆ ಬೇರೆ ಏನು ಕೆಲಸ ಇಲ್ವಾ? ಯಾರು? ಸಂಜೀವು. ಸಂಜೀವ್, ಒಂದು ನಿಮಿಷ ಬಾಯ್ಲಿ. ಕೂತಿದ್ಯಾ? ಸಂಜೀವ್, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಸ್ವಲ್ಪ ಹೇಳಿಲಿ. ಅವ್ನ ಮನಸ್ಸಲ್ಲಿರೋದು ನಾನು ಯಾಕೆ ಕೇಳಬೇಕು? ನನ್ನ ಮನಸ್ಸಲ್ಲಿರೋದನ್ನ ನೀನು ಕೇಳು. ನೀನು ಕಮ್ಯುನಿಟಿ ಕಾಲೇಜ್ ಹೋದಾಗ ನೀನು ಒಬ್ಬಳೇ ಆಗ್ತೀಯ ಅಂತ ನಾನು ಅಲ್ಲಿಗೆ ಬಂದಿದ್ದು. ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದಿದ್ರೆ ಫಿಲ್ಮ್ ಮೇಕರ್ ಆಗಿರ್ತಿದ್ದೆ. ನಿನ್ಗೋಸ್ಕರ ಅಂತ ತಾನೇ ಎಷ್ಟು ಸಮಯ ಆದ್ರೂ ಹಿಂಗೆ ಅಡ್ಡಾಡ್ತಿರೋದು. ನಾನು ಬರ್ದಿರೋ ಹೊಸ ಸ್ಕ್ರಿಪ್ಟ್ ನಲ್ಲಿ ನಾಯಕಿ ಹೆಸರು ರೇಖಾ. ಎಲ್ಲ ನೀನು ಮರ್ತೆ. ಇನ್ನೂ ಎಷ್ಟೋ ವಿಷಯಗಳಿವೆ, ಈಗ ನೆನಪಿಗೆ ಬರ್ತಿಲ್ಲ. ಅಲ್ವೋ? ಏನು ಹೇಳಬೇಡ. ನಿನ್ನ ತಂಗಿ ದಿಯಾ ಅಂದ್ರೆ ಇವನಿಗೆ ಇಷ್ಟ. ನನ್ನ ಸಿಸ್ಟರಾ? ಹಾ, ಅದನ್ನ ಹೇಳೋದಕ್ಕೆ ಗಟ್ಸ್ ಇಲ್ಲ ಇವನ್ಗೆ. ಅದಕ್ಕೆ ಹೆಲ್ಪ್ ಬೇಕು ಅಂತ ನನ್ನ ಹಿಂದೆ ಓಡಾಡ್ತಿದ್ದಾನೆ. ನೀನ್ ಅನ್ಕೊಂಡಾಗ ಏನೂ ಇಲ್ಲ, ಆಯ್ತಾ? ಹೋ, ಕೀಪ್ ಇಟ್ ಅಪ್. ಮಗನಿಗೆ ಹುಚ್ಚಿದೆ ಅಂತ ಈ ತನಕ ನಮಗ್ ಮಾತ್ರ ಗೊತ್ತಿತ್ತು. ಇವಾಗ ಊರವ್ರಿಗೆಲ್ಲ ಗೊತ್ತಾಯ್ತು. ಒಳ್ಳೆ ಇಂಪ್ರೂವ್ಮೆಂಟ್. ಕಳ್ಳ ಬಂದಿದ್ದ ಅನ್ಸುತ್ತೆ. ಅಯ್ಯೋ ಅಯ್ಯೋ, ದೇವ್ರಿ, ನನ್ ಲೇಹ ಹೋಯ್ತಾ? ಪಾಪಾ, ಮೈ ಜ್ಯುವೆಲರಿ ಬಾಕ್ಸ್ ಇಸ್ ಮಿಸ್ಸಿಂಗ್. ಕಾರ್ಲೋಸ್, ಆ ಭಿಕ್ಷುಕಾನಿ ಇಲ್ಲಿ ಉಳ್ಕೊಳ್ಳೋಕೆ ಹೇಳ್ದಾಗನೇ ನಾನು ಹೇಳಿದ್ದೆ. ಆವಾಗ ನೀವ್ ಏನೇನ್ ಮಾತಾಡಿದ್ರಿ? ಪಾಪಾ, ಯೋ ಲೇಹಂಸ ಹಿಯೋ. ನೋಡಿದ್ರ, ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಬೆಲೆ ಬಾಳೋದ್ನೆಲ್ಲ ತಗೊಂಡೋಗಿದ್ದಾರೆ. ಎಲ್ಲ ಹಾಳಾಗೋಯ್ತು. ಎಷ್ಟು ವರ್ಷದ ಸಂಪಾದನೆ ಇದೆಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಕ್ಕೆ ನಾನು, ಅದನ್ನೆಲ್ಲ ಹಾಳು ಮಾಡಿ ತಿನ್ನಕ್ಕೆ ಇವನು. ಹಲೋ
ತೊಂದ್ರೆ ಕೊಟ್ಟು ಮುಗಿದಿದ್ರೆ ಇವಾಗ್ಲೇ ನಡಿ ಹೊರಗೆ. ಅವನ್ ಎಲ್ಲಿಗೆ ಹೋಗ್ತಾನೆ? ಎಲ್ಲಿ ಬೇಕಾದ್ರೂ ಹೋಗ್ಲಿ. ಈ ತರದವನು ಯಾಕಿಲ್ಲಿರೋದು? ತೊಂದ್ರೆ ಕೊಡೋದಕ್ಕಂತಾನೆ ಹುಟ್ಟಿದಾನೆ ಇವನು. ಏನ್ ನೋಡ್ತಾ ಇದೀಯಾ? ಬಾ ಒಳಗೆ ಸುಮ್ನೆ. Hey, Carlos! Carlos, stop! Carlos! Carlos, stop! Carlos! Sir, can I help you? Excuse me. Child, grandson was here and talk. I'm sorry, you have to have permission to go on the bus. I can't let you on the bus. Only doll, ma'am. I give my grandson. Yes, sir. I understand. I can't let you on the bus with this. I can't let you bring this on the... I'm so sorry. I apologize. I'm so sorry. No, sir, please, please, please. No, sir, please. No, sir. No, stop. Sir, please stop. क्या हुआ सर? I didn't mean that to happen. I apologize. Sorry, please. What are you doing, man? Get out! तू मेरे पीछे क्यों पड़ा है? हाँ? सर, हेल्पिंग सर. हेल्पिंग? व्हाट हेल्पिंग? मतलब वो मेरे को बॉबी से मिलने दे रहे थे, तूने आके सारा काम बिगाड़ दिया. ನೀವೇ ನನ್ನ ಜೀವನ ಹಾಳು ಮಾಡಿತು. ನನ್ನ ಮನೆಯಿಂದ ಹೊರಗೆ ಬರೋ ಥರ ಆಯಿತು. ನನ್ನ ಫಿಲ್ಮ್ ಹಾಳಾಯಿತು. तूने मेरा जीवन खराब किया. मेरा फिल्म भी खराब किया. फिल्म? क्या फिल्म? उसको फिल्म बोलता है तू? ना सिर है ना साला पैर है, बकवास है सब बकवास. इडियट. ನೀನ್ ಇಡಿಯಟ್. ನೀನ್ ಇಲ್ಲಿ ತನಕ ಓಲ್ಡ್ ಟರ್ಕಿ ಅಂತ ಕುಡಿತಿದ್ದು ಆನಿವರ್ಸರಿ ವಿಸ್ಕಿ. ನಿನ್ ಕುಡಿಯೋದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ. क्या बोला? जो तुम ओल्ड टर्की के नाम पे ड्रिंक करता ना, ओल्ड टर्की नहीं है, एनिवर्सरी विस्की है. मैं ओल्ड टर्की के बोतल में मिक्स कर दिया. इडियट तू है. और तुम्हारे वजह से मेरा बहुत पैसा लॉस हुआ. चले
तुम भी बेघर हो गए मेरी तरह। शूटिंग कब है? चलो काम खत्म करते हैं, कम ऑन। ಅತ್ಯಂತ ಜನಪ್ರಿಯ ಮ್ಯೂಸಿಕ್ ಆಲ್ಬಮ್ ಅನ್ನು ಪ್ರತಿಷ್ಠಿತ ಅವಾರ್ಡ್ ಅಮೆರಿಕದ ಕನ್ನಡಿಗ ಆದ ಶಶಾಂಕ್ ಅನ್ನು ಅವರಿಗೆ ಎಲಿಯಾನಾ ಆಲ್ಬಮ್ಗೆ ಅವಾರ್ಡ್ ಸಿಕ್ಕಿದೆ. ವಿದೇಶದಲ್ಲಿ ಹಲವಾರು ಕನ್ನಡಿಗರು ತನ್ನ ಹಣ ಸಂಪಾದನೆಯಲ್ಲಿ ತೊಡಗಿರುವಾಗ 27 ವರ್ಷದ ಶಶಾಂಕ್ ಅನ್ನುವನು ತನ್ನ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ತನ್ನ ಟ್ಯಾಲೆಂಟ್ ಅನ್ನು ಅದ್ಭುತವಾಗಿ ಪ್ರದರ್ಶಿಸಿದ್ದಾನೆ. ಇದು ಅವನ ಮೊದಲ ಆಲ್ಬಮ್ ಆಗಿದ್ದು ಕನ್ನಡಿಗರಿಗೆ ತುಂಬಾ ಹೆಮ್ಮೆದ ವಿಷಯ. ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ಅಲೆಯನ್ನು ಕ್ರಿಯೇಟ್ ಮಾಡಲಿದ್ದಾರೆ. ಇದು ಕನ್ನಡಿಗರಿಗೆ ತುಂಬಾ ಹೆಮ್ಮೆಯ ವಿಷಯ. ಇವರು ಬರೀ ಇಂಡಿಯಾ ಅಲ್ಲ, ಅಮೆರಿಕ ಅಲ್ಲ, ಇಡೀ ಪ್ರಪಂಚದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಎಲ್ಲರೂ ತಪ್ಪದೇ ಇವರ ಆಲ್ಬಮ್ ಅನ್ನು ಖಂಡಿತ ಕೇಳಿ. ಸೂಪರ್. ಅದ್ ಏನಂತ ಇದನ್ ಮಾಡ್ಕೊಂಡ್ ಬಂದಿದ್ಯೋ. ಮುಂದಿನ ವಾರ ರಿಲೀಸ್ ಮಾಡೋಣ ಸರ್. ಈ ಸಿನಿಮಾದ ಒಂದು ಸೀನನ್ ಕೂಡ ಯಾರು ನೋಡಲ್ಲ. ಸಿನಿಮಾ ನೋಡಿದ ಜನ ಸ್ಕ್ರೀನ್ ಹರಿದಾಕಿ ಹೋಗ್ತಾರೆ ಅಷ್ಟೇ. ಪೂರ್ತಿ ನೋಡಿ ಸರ್. ಏನ್ ತಮಾಷೆ ಮಾಡ್ತಿದ್ಯಾ? ಅವನೇನು ಹುಚ್ಚಿಡ್ದು ಓಡಾಡ್ತಿದ್ದಾನೆ, ಮಾವಿನ ಕೈಗೆ ಸಿಗುತ್ತೆ, ಅದು ಮಾತಾಡ್ತಾನೆ ದೇವ್ರ ಹತ್ರ. ನಿಮ್ ಮನೆಯವರಾದ್ರೂ ಈ ಸಿನಿಮಾ ನೋಡಿದ್ರಾ? ಅಲ್ಲ ಸರ್, ಎಡಿಟಿಂಗು ಮ್ಯೂಸಿಕ್ಕು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ಬೋದು. ಲೋ, ನಿನ್ ಸಿನಿಮಾ ತರನೇ ನೀನು. ಎರಡರಲ್ಲೂ ಏನೂ ಕತೆನೂ ಇಲ್ಲ. ಸಿನಿಮಾ ಎಲ್ರಿಗೂ ಹೇಳ್ ಮಾಡಿಸಿದ್ದಲ್ಲ. ನಿನ್ಗ್ ಮಾಡಕ್ ಸಾಧ್ಯ ಇರೋ ಬೇರೆ ಯಾವ್ದಾದ್ರೂ ಕೆಲಸ ಇರುತ್ತೆ, ಅದನ್ ಮಾಡು.
कोई भी अंडरस्टैंड नहीं करता सर। पापा ने घर से गेट आउट किया, मेरा ओल्ड बॉस ने ऑफिस से गेट आउट किया, और ये डिस्ट्रीब्यूटर ने अब गेट आउट किया। हमारा पिक्चर का क्लाइमैक्स देख के वो हंस रहा है। ಲೋ, ನೀನ್ ನೋಡಿದ್ಯಾ ನಮ್ ಗಿಡದಲ್ಲಿ ಗುಲಾಬಿ ಹೆಂಗ್ ಅರಳಿದೆ ಅಂತ? ಲೇಹ್ಯ ಅಂತ ಹೇಳಿ ತುಂಬಾ ಜನರಿಗೆ ಮೋಸ ಮಾಡಿದೆ. ಇಲ್ ನೋಡು, ನಾನಿದ್ರ ಹೆಸರು ಬದಲಾಯಿಸಿದೆ. ಇನ್ಮೇಲೆ ನೀನ್ ನೋಡು, ಚೆನ್ನಾಗಿ ಸೇಲ್ ಆಗುತ್ತೆ. ನೀನ್ ಹೇಳಿದ್ದೆ ಸರಿ. ನಾವು ಬದುಕಿದೀವಿ ಅಂತ ಅನಿಸ್ಬೇಕು ಅಂದ್ರೆ ಮನ್ಸಿಗೆ ಅನಿಸದನ್ನ ಮಾಡಬೇಕು. ನೀನು ನಿನ್ಗಿಷ್ಟ ಇರೋದನ್ನೇ ಮಾಡು, ಒಳ್ಳೇದೇ ಆಗುತ್ತೆ. ನಂಗೊಂದು ಹೊಸ ಕಂಪನಿಲಿ ಕೆಲಸ ಸಿಕ್ತು. ಒಳ್ಳೆ ಕಂಪನಿ, ಒಳ್ಳೆ ಸಂಬಳ. ಅಲ್ಲಿ ಇನ್ನೂ ಒಂದು ವೇಕೆನ್ಸಿ ಇದೆ. ನಾನು ಹೇಳಿದ್ರೆ ನಿಂಗೆ ಆ ಕೆಲಸ ಸಿಗುತ್ತೆ. ನೀನ್ ನನ್ ಜೊತೆ ಬಾ. ತುಂಬಾ ವೇಗವಾಗಿ ಮಳೆ ಸುರಿಯುತ್ತಾ ಇದೆ. ಭೂಕಂಪ ಆಗಿರೋ ಸೂಚನೆ ಕೂಡ ಇದೆ. ಎಲ್ಲರೂ ಸುರಕ್ಷಿತವಾಗಿ ಮನೆಯಲ್ಲೇ ಇರಿ. ಸಿನಿಮಾ ಎಲ್ರಿಗೂ ಹೇಳ್ ಮಾಡಿಸಿದ್ದಲ್ಲ,
ಜೀವನ ಪರ್ಯಂತ ಇವನು ಇಲ್ಲೇ ಕೂತಿರ್ತಾನೆ, ಅವನ ಮಾವಿನ ಮರನ ಗಟ್ಟಿ ಇಟ್ಕೊಂಡು. ದೊಡ್ಡ ಸಿನಿಮಾ ಮಾಡಕ್ ಬಂದಿದ್ದಾರೆ ಇವ್ರು. ನಾನ್ ಶೂಟ್ ಮಾಡೋ ಶವಗಳಿಗೆ ಇದಕ್ಕಿಂತ ಜೀವಂತಿಗೆ ಇದೆ. ಲೋ, ನಿನ್ ಸಿನಿಮಾ ತರನೇ ನೀನು, ಎರಡರಲ್ಲೂ ಏನು ಕತೆ ಇಲ್ಲ. ಡೇವಿಡ್ ಯೋಚಿಸಿದ್ರೆ ಇನ್ನೂ ಕಥೆಗಳು ಹುಟ್ಟುತ್ತೆ, ಕಥಾಪಾತ್ರಗಳು ಹುಟ್ಟುತ್ತೆ, ನಿರಾಶೆಗೊಳ್ಳಬೇಡ. ಆದ್ರೆ ಹೇಳಕ್ಕೆ ನನ್ನ ಹತ್ರ ಕಥೆ ಇಲ್ಲ. ನಾನು ಹೇಳೋ ಕಥೆ ಯಾರಿಗೂ ಅರ್ಥ ಆಗಲ್ಲ. ಸನ್ನಿವೇಶಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕಥೆಗಳು ಇದೆ, ಕಥಾಪಾತ್ರಗಳು ಇವೆ. ಆ ಕಥೆಗಳನ್ನು ಕಾಣೋದಕ್ಕೆ ಬೇಕಾಗಿರೋ ಕಣ್ಣುಗಳು ಇರ್ಬೇಕಷ್ಟೇ. तीन तरह के लोग होते हैं दुनिया में। एक, जिनका जीवन एक सीधी रेखा की तरह चलता है। एक नौकरी, अच्छी बीवी, बड़ा घर, गाड़ी, बस इतना ही सब चाहिए दुनिया में। दूसरे, जिनको लगता है कि दुनिया में और भी कुछ है जो हासिल किया जा सकता है। इस तरह के लोग निर्माता कहलाते हैं। इनका काम इनके जाने के बाद लोगों को इनकी याद दिलाता रहता है। और तीसरे, हम जैसे लोग, जिनको लगता तो है कि इस दुनिया में बहुत कुछ है जो पाया जा सकता है, लेकिन वो सब पाने के लिए ना तो इनके पास टैलेंट होता है, ना ही किस्मत। बस ये बैठे रहते हैं और अपने आप को देखते रहते हैं। ಇದು ನನ್ನ ಕಥೆ ಅಲ್ಲ, ಪ್ರೇಮ್ ಕುಮಾರ್ ಅವ್ರದ್ದು ಅಲ್ಲ. ಇದು ನಾವೆಲ್ಲ ಅನುಭವಿಸುವಂಥ ಒಂದು ಪಯಣದ ಕಥೆ. होती जब भी गहरी यादें
यादों का होता है मंजर, लेते हैं तस्वीर उसकी, फिर उससे बातें करते हैं।
ಕೆಲವೊಂದು ಕ್ಷಣದಲ್ಲಿ ಸಿನಿಮಾ ಬದುಕಿಗಿಂತ ದೊಡ್ಡದು ಅನಿಸುತ್ತೆ. ಆದರೆ ನಿಜವಾಗಿ ನೋಡಿದ್ರೆ ಬದುಕೇ ಸಿನಿಮಾಗಿಂತ ದೊಡ್ಡದು. ಇದು ನನ್ನ ಕಥೆ ಅಲ್ಲ, ಪ್ರೇಮ್ ಕುಮಾರ್ ಕಥೆನೂ ಅಲ್ಲ. ಇದು ನಮ್ಮೆಲ್ಲರ ಮುಂದೆ ಇರೋ ಒಂದು ಪಯಣದ ಕಥೆ.